ಭಾರತದಲ್ಲಿ ಪ್ರತಿ 40 ಸೆಕೆಂಡಿಗೆ ಒಂದು ವ್ಯಕ್ತಿಗೆ ಸ್ಟ್ರೋಕ್ ಆಗ್ತದೆ. ಇಟ್ ಇಸ್ ಸೆಕೆಂಡ್ ಮೋಸ್ಟ್ ಲೀಡಿಂಗ್ ಕಾಸ್ ಆಫ್ ಡೆತ್. Anything which happens suddenly is stroke. There are 100 judges sitting in your family telling what to do and what not to do. ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. It is not a decision of doctor and patient alone. It is so many people. It is so many people. ನಮ್ಮ ಈ ಬ್ರೈನ್ ಅನ್ನ ಹೆಲ್ತ್ ಅನ್ನ ಹೇಗೆಲ್ಲ ಮೇಂಟೈನ್ ಮಾಡಬಹುದು? ಈ ಮಿದುಳಲ್ಲಿ ನೀವು ಒಂದು 40 ವಾಟಿನ ಬಲ್ಬನ್ನು ಇಟ್ಟರೆ ಒಂದು ದಿವಸ ಉರಿಸುವಷ್ಟು ವಿದ್ಯುತ್ ಉತ್ಪಾದನೆ ಆಗ್ತದೆ. ಸೀಜರ್ ಅಂದ್ರೆ ಏನು, ಮೂರ್ಛೆ ರೋಗ ಅಂದ್ರೆ ಏನು, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಮನೆಯಲ್ಲಿ ಒಂದು ಚಾವಿಯನ್ನು ಹುಡುಕಿ ತಗೊಂಡು ಬರ್ಲಿಕ್ಕೆ, ಅಥವಾ ಒಂದು ನೀರುಳ್ಳಿಯನ್ನು ತಗೊಂಡು ಬರ್ಲಿಕ್ಕೆ, ಅಥವಾ ಒಂದು ಚಪ್ಪಲಿಯನ್ನು ತಗೊಂಡು ಬರ್ಲಿಕ್ಕೆ ಸಾಧಾರಣ 2 ನಿಮಿಷ ಬೇಕಾಗ್ತದೆ. ಸೊ ಆ 2 ನಿಮಿಷ ಆಗುವಾಗ ಫಿಟ್ಸ್ ತನ್ನಷ್ಟಕ್ಕೆ ಸ್ಟಾಪ್ ಆಗ್ತದೆ. ಯು ನೆವರ್ ಥಿಂಕ್ ಆಫ್ ಯುವರ್ ಹೆಲ್ತ್ ಬಿಕಾಸ್ ದೆನ್ ಇಟ್ಸ್ ಆಲ್ ರೈಟ್. ವೆನ್ ಯು ಆರ್ ಡಿಸೀಸ್ಡ್, then you think only about health. Only about health. You said I'm not emotional. See, I know I am emotional. Very good morning and Jai Hind. ಸ್ನೇಹಿತರೆ, ವೆಲ್ಕಮ್ ಟು ಮೇಜರ್ ಕುಶ್ವನ್ ಸ್ಟುಡಿಯೋಸ್. ಇಂದಿನ ದಿನ ಬಹಳ ಸಂತೋಷದಿಂದ ನಾನು ಡಾಕ್ಟರ್ ರಕ್ಷಿತ್ ಕೆದಂಬಾಡಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್, ಅವರು ಈಸ್ ಎ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರಾಲಜಿ, ಫಾರ್ಮರ್ HOD ಆಫ್ ನ್ಯೂರಾಲಜಿ ಇನ್ KMC ಮ್ಯಾಂಗ್ಳೂರ್. ಪ್ರಸ್ತುತ ಫಸ್ಟ್ ನ್ಯೂರೋದಲ್ಲಿ ಹಿರಿಯ ನರರೋಗ ತಜ್ಞರಾಗಿ ಕನಿಷ್ಠ ಪಕ್ಷ ಕಳೆದ 1-2 ದಶಕಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನರ ಜೀವವನ್ನ ಇವರು ಬದಲಾಯಿಸಿದ್ದಾರೆ. ಸೊ ಇವತ್ತು ಲೆಟ್ಸ್ ಟಾಕ್ ಅಬೌಟ್ ಹ್ಯೂಮನ್ ಬ್ರೈನ್, ನ್ಯೂರಲಾಜಿಕಲ್ ಎಮರ್ಜೆನ್ಸೀಸ್ ಅಂಡ್ ವಾಟ್ ನಾಟ್. ಸೊ ವೆಲ್ಕಮ್ ಟು ದ ಶೋ. Namaste. Namaste. Jai Hind. Jai Hind. Thank you for calling me here. We are indeed. I'm so happy to have you here, sir. The feeling is mutual. I can say that. Thank you. Yesterday I was speaking to Mrs. Rakshit. ನನ್ಗೆ ಯಾವತ್ತೂ ಗೊತ್ತಿದೆ, ನಾವು ವೈದ್ಯರು ಮನೆಗೆ ಬಂದು ಮನೆಯಲ್ಲಿ ಇದ್ರು ಕೂಡ, ಹೆಂಡತಿ ಮಕ್ಕಳ ಜೊತೆ ಇದ್ರು ಕೂಡ, we can never give 100% to them because part of our brain, part of our heart is back in the ICU, back in the hospital. Rakshit sir, at present ನೀವು ನನ್ನ ಜೊತೆ are you 100% with me? No, not necessarily. See, there is one part of us, ನಮ್ಮ ಒಂದು ಮಿದುಳಿನ ಒಂದು ಭಾಗ ಯಾವತ್ತೂ ಆಸ್ಪತ್ರೆಯಲ್ಲಿ ಇರ್ತದೆ. ಸೊ ವಿ ಆಲ್ಸೋ keep getting calls. Just now you heard me speaking to someone. So it is, you cannot detach yourself from the hospital. You cannot totally detach from the hospital because something is going on there. So you are always there. ಸರ್, ಭಾರತದಲ್ಲಿ ಪ್ರತಿ 40 ಸೆಕೆಂಡಿಗೆ ಒಂದು ವ್ಯಕ್ತಿಗೆ ಸ್ಟ್ರೋಕ್ ಆಗ್ತದೆ. ಹೌದು, 2 ವರ್ಷದಿಂದ 60 ಸೆಕೆಂಡಿಗೆ ಇತ್ತು, ಈಗ 40 ಕಮ್ಮಿ ಆಗ್ತಿದೆ. ಹೌದು, ಕಮ್ಮಿ ಆಗ್ತಿದೆ. ಸೆಕೆಂಡ್ ಇಟ್ ಇಸ್ ಸೆಕೆಂಡ್ ಮೋಸ್ಟ್ ಲೀಡಿಂಗ್ ಕಾಸ್ ಆಫ್ ಡೆತ್. ಹೌದು. ಲಕ್ಷಾಂತರ ಜನರು ಸ್ಟ್ರೋಕ್ ಆಗೋದಕ್ಕೂ ಸ್ಟ್ರೋಕ್ ಆದ್ಮೇಲೆ ಕೂಡ ಬಳಲುವರಿದ್ದಾರಲ್ಲ, ಡಿಸೇಬಿಲಿಟೀಸ್. ಸೊ ಸ್ಟ್ರೋಕ್ ಬಗ್ಗೆ ಹೇಳಿ ಸರ್. ಈಗ ನೋಡಿ, ಸ್ಟ್ರೋಕ್ ಅಂತ ಹೇಳಿದ್ರೆ ಅದೊಂದು ರಕ್ತದ ಸಂಚಾರದಲ್ಲಿ ಆಗುವಂಥ ಒಂದು ವ್ಯತ್ಯಯ ಅಂತ ಹೇಳ್ಬೋದು. ಸೊ ಮಿದುಳಿನ ಒಂದು ಭಾಗಕ್ಕೆ ರಕ್ತ ಸಂಚಾರದಲ್ಲಿ ತೊಂದರೆ ಆದಾಗ ನಮಗೆ ಸ್ಟ್ರೋಕ್ ಆಗ್ತದೆ. ನಮಗೆ ಅಪಧಮನಿ ಅಭಿಧಮನಿ ಅಂತ ನೀವು ಕೇಳಿದಿರ್ಬೋದು. ಅಪಧಮನಿ ಅಂತ ಹೇಳಿದ್ರೆ ಆರ್ಟ್ರಿ, ಅದು ಮಿದುಳಿಗೆ ಹೋಗುವಂತ ಒಂದು ರಕ್ತನಾಳ. ಈ ರಕ್ತನಾಳದಲ್ಲಿ 2 ರೀತಿಯ ಬದಲಾವಣೆ ಆಗ್ಬೋದು. ಒಂದು, ರಕ್ತನಾಳ ಬ್ಲಾಕ್ ಆಗ್ಬೋದು, ಬಂದ್ ಆಗ್ಬೋದು. ಸೊ ಅದು ಆಗುವ ಆ ರಕ್ತನಾಳ ಎಷ್ಟು ಬ್ರೈನಿನ ಭಾಗಕ್ಕೆ ರಕ್ತ ಸಂಚಾರ ಕೊಡ್ತಾ ಉಂಟು, ಅಷ್ಟು ಬ್ರೈನಿನ ರಕ್ತ ಸಂಚಾರಕ್ಕೆ ಬಂದ್ ಆಗ್ತದೆ. ಸೊ ಮಿದುಳಿನ ಯಾವ ಭಾಗದಲ್ಲಿ ರಕ್ತ ಸಂಚಾರ ಬಂದ್ ಆಗ್ತದೆ ಅದನ್ನು ನೋಡಿಕೊಂಡು ನಿಮಗೆ ಸ್ಟ್ರೋಕಿನ ಸಿಂಪ್ಟಮ್ಸ್ ಬರ್ತದೆ. ನಿಮ್ಮ ಕೈಯ ಕಾಲಿನ ಭಾಗಕ್ಕೆ ರಕ್ತ ಸಂಚಾರ ಕಮ್ಮಿ ಆಗುವಾಗ ನಿಮಗೆ ಒಂದು ಸೈಡಲ್ಲಿ ಬಲಭಾಗ ಕಮ್ಮಿ ಆಗ್ತದೆ. ದೃಷ್ಟಿಗೆ ಸಂಬಂಧಪಟ್ಟ ಭಾಗದಲ್ಲಿ ಅತಿಯಾದಾಗ ನಿಮಗೆ ಕಾಣಿಸುವುದಿಲ್ಲ, ಒಂದು ಭಾಗದಲ್ಲಿ ಕಾಣಿಸದೇ ಆಗ್ಬೋದು. ಮತ್ತೆ ಮಾತಾಡುವ ಜಾಗಕ್ಕೆ ರಕ್ತ ಸಂಚಾರ ಕಮ್ಮಿ ಆಗುವಾಗ ನಿಮಗೆ ಮಾತಾಡೋದ್ರಲ್ಲಿ ಸಡನ್ ಆಗಿ ಬಂದಾಗ್ಬೋದು. ಸೊ ಮಾತಾಡ್ಲಿಕ್ಕೆ ಆಗದೇ ಇರ್ಬೋದು. ಅದೇ ಹಿಂಭಾಗದಲ್ಲಿ, ಮಿದುಳ ಹಿಂಭಾಗಕ್ಕೆ ಹೋಗುವಾಗ, ನಮ್ಮ ಬ್ಯಾಲೆನ್ಸಿಗೆ ಸಂಬಂಧಪಟ್ಟಂಥ ಮಿದುಳಿನಾಗ ನಿಮಗೆ ತಲೆ ತಿರುಗುವುದು ಅಥವಾ ನಡೆಯುವಾಗ ಓಲಾಡಿದಂಥ ಪರಿಸ್ಥಿತಿ ಬರ್ಬೋದು. ಮಿದುಳು ಬಳ್ಳಿ ಅಂತ ನಾವು ಬ್ರೈನ್ ಸ್ಟೆಮ್ ಅಂತ ಏನು ಹೇಳ್ತೇವೆ, ಅಲ್ಲಿ ಬರುವಾಗ ನಮಗೆ ಗಂಭೀರ 2 ಕಾಣುದು, ಅನ್ಕಾನ್ಶಿಯಸ್ ಆಗುದು, ಈ ತರ ಕೂಡ ಬರ್ಬೋದು. ನುಂಗ್ಲಿಕ್ಕೆ ಸಮಸ್ಯೆ ಆಗುವಂಥದ್ದು ಆ ಥರ. ಸೊ ಮಿದುಳ ಬಳ್ಳಿಯಲ್ಲಿ ಕೂಡ ನಮಗೆ ಸ್ಟ್ರೋಕ್ ಆಗ್ಬೋದು, ಸ್ಪೈನಲ್ ಕಾರ್ಡ್ ಅಲ್ಲಿ. ಹಾಗಾಗಿ 2 ಕೈ ಕಾಲಲ್ಲಿ ಸ್ವಾಧೀನ ಕಳ್ಕೊಳ್ಳಬಹುದು. ಸೊ ಬೇಸಿಕಲಿ
ನಿಮ್ಮ ಯಾವ ಭಾಗಕ್ಕೆ ರಕ್ತ ಸಂಚಾರ ವ್ಯತ್ಯಯ ಆಗಿದೆ ಅಲ್ಲಿ ನೀವು ಆ ಶಕ್ತಿಯನ್ನು ಕಳೆದುಕೊಳ್ತೀರಾ. ಇನ್ನೊಂದು ನಾನು ಹೇಳಿರೋದು ಹೆಮರೇಜಿಕ್ ಸ್ಟ್ರೋಕ್ ಅಂತ, ರಕ್ತನಾಳ ಒಡೆಯುವುದು, ಒಡೆದು ರಕ್ತಸ್ರಾವ ಆಗ್ತದೆ. ಸೊ ಅದು ಮಿದುಳಿನ ಹೊರಭಾಗದಲ್ಲಿ ರಕ್ತಸ್ರಾವ ಆಗೋದು ಎನ್ಯೂರಿಸಮ್ ಇದ್ದರೆ, ಅಥವಾ ಒಳಭಾಗದಲ್ಲಿ ಕೂಡ ಆಗ್ಬೋದು. ಸೊ ಅದು ಕೂಡ ಇದೇ ತರ ಸಿಂಪ್ಟಮ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಸ್ಟ್ರೋಕ್ ಅಂತ ಹೇಳ್ತೇವೆ. ಸ್ಟ್ರೋಕ್ ಒಂದು ಮಿದುಳಿನ ರಕ್ತನಾಳದ ಕಾಯಿಲೆ. ಈ ರಕ್ತನಾಳದ ಕಾಯಿಲೆ, ಈಗ ಹಾರ್ಟ್ ಅಟ್ಯಾಕ್ ನೀವು ಕೇಳಿದಿರಿ, ಅದು ಕೂಡ ಹೃದಯದ ರಕ್ತನಾಳದ ಕಾಯಿಲೆ. ಸೊ ಹೃದಯದ ರಕ್ತನಾಳ ಬಂದಾಗುವಂಥದ್ದು. ಯಾವುದೋ ಒಂದು ರೀಸನ್ ಇಂದ ಹೃದಯದಲ್ಲಿ ರಕ್ತನಾಳ ಒಡೆಯುವುದಿಲ್ಲ. ಯಾಕಂದ್ರೆ ಅದು ಯಾಕಂತ ಹೇಳಿ ಇಟ್ಸ್ ಇನ್ಸೈಡ್ ದ ಮಸಿಲ್ಸ್, ಪ್ರೊಟೆಕ್ಟಿಂಗ್ ಇಟ್, ಅಂಡ್ ಅದರ ಸ್ಟ್ರಕ್ಚರ್ ಇಸ್ ಟೋಟಲಿ ಡಿಫ್ರೆಂಟ್. ಆ ರಕ್ತನಾಳದ ಸ್ಟ್ರಕ್ಚರ್ ಮತ್ತೆ ಇದರದ್ದು ಸ್ಟ್ರಕ್ಚರ್ ಇದೆ. ಟ್ಯುನಿಕಾ ನಾವು ಮೀಡಿಯಾ ಅಡ್ವೆಂಟಿಷ ಅಂತ ಹೇಳ್ತೇವಲ್ಲ, ಅದರಲ್ಲಿ ಮಸ್ಕ್ಯುಲರ್ ಲೇಯರ್ ತುಂಬಾ ಉಂಟು ಹಾರ್ಟ್ ನಲ್ಲಿ. ಸೊ ಅದರಿಂದಾಗಿ ಅದು ಮೆದುಳು ಇವಲ್ಯೂಷನ್ ಪಾರ್ಟ್ ಮೆದುಳಿನ ರಕ್ತನಾಳ ಹೇಗೆ ಡಿಫರೆಂಟ್? ಇಟ್ ಇಸ್ ಥಿನ್ನರ್, ಮಸ್ಕ್ಯುಲರ್ ಲೇಯರ್ ಇಸ್ ಲೆಸ್. ಹೌ ಇಸ್ ಇಟ್ ಹೆಲ್ಪಿಂಗ್ ದ ಬ್ರೈನ್ ಬೀಯಿಂಗ್ ಥಿನ್ನರ್? ಫಾರ್ ಆಟೋ ರೆಗ್ಯುಲೇಷನ್. ಯಾಕೆಂದ್ರೆ ನಿಮ್ಗೆ 25% ರಕ್ತ ಸಂಚಾರ ಮಿದುಳಿಗೆ ಬೇಕು, ನಿಮ್ಗೆ ಹಾರ್ಟಿಗೆ ರಕ್ತ ಸಂಚಾರ 5% ಬೇಡ. ಸೊ ನಿಮ್ಮ ಇಡೀ ಬ್ರೈನ್ ಅಲ್ಲಿ ಜಾಸ್ತಿ ರಕ್ತ ತಗೊಳ್ಳೋದು ಮಿದುಳು. ಅಂಡ್ ಆಟೋ ರೆಗ್ಯುಲೇಷನ್ ಇರ್ತದೆ. ನಿಮ್ಮ ಎಲ್ಲ ರಕ್ತ ಸಂಚಾರ ಕಾಂಪ್ರಮೈಸ್ ಆಗ್ತದೆ ಶಾಕ್ ಆಗುವಾಗ, ಇದಾಗುವಾಗ. ಬಟ್ ಮಿದುಳಿಗೆ ಕಾಂಪ್ರಮೈಸ್ ಆಗೋದು ಆಟೋ ರೆಗ್ಯುಲೇಷನ್. ಯಾಕಂದ್ರೆ ಮಿದುಳು ನಿಮ್ಮ ದೇಹದ ಅತಿ ಉಪಯುಕ್ತ ಹಾಗೂ ಮೋಸ್ಟ್ ಇಂಪಾರ್ಟೆಂಟ್ ಅಂಗ, ಹಾರ್ಟ್ಗಿಂತ ಜಾಸ್ತಿ. ಸೊ ನಿಮಗೆ ಬಟ್ ಪ್ರಾಬ್ಲಮ್ ನೋಡಿ, ಈಗ ಹಾರ್ಟ್ ಅಟ್ಯಾಕ್ ಆಗುವಾಗ ನಿಮ್ಗೆ ಎಷ್ಟು ಸಂವೇದನೆ ಉಂಟು, ಸ್ಟ್ರೋಕ್ ಆಗುವಾಗ ಆ ಸಂವೇದನೆ ಇಲ್ಲ ನಿಮಗೆ. ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ ಕೂಡಲೇ ನೀವು ಮಾಡ್ತೀರಾ, ಓಡ್ತೀರಾ, ಇದು ಮಾಡ್ತೀರಾ, ಇಮಿಡಿಯೇಟ್ ಕರ್ಕೊಂಡು ಹೋಗ್ತೀರಾ. ಸೊ ಹಾರ್ಟಿನಲ್ಲಿ ರಕ್ತಕಣ ಬಂದಾದ್ರೆ ಹಾರ್ಟ್ ಅಟ್ಯಾಕ್, ಮಿದುಳಿನಲ್ಲಿ ರಕ್ತದಲ್ಲಿ ಬಂದ್ರೆ ಆದ್ರೆ ಸ್ಟ್ರೋಕ್. ಸೊ ನೀವು ಅದಕ್ಕೆ ಹಾರ್ಟ್ ಅಟ್ಯಾಕ್ ಕೊಡುವಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದೀರಾ? ಅಲ್ಲ, ಅದು ನೀವು ಯೋಚನೆ ಮಾಡ್ಕೊಳ್ಬೇಕು. ಅವೇರ್ನೆಸ್ ಅಂಡ್ ಏನು ಸರಿ, ಹಾರ್ಟ್ ಮೆದುಳಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂತ ಮಾಡಿರೋದು ಈ ಕವಿಗಳು ತುಂಬಾ ನೋಡಿದೆ ಎಲ್ಲ ಕಡೆ ಹಾರ್ಟ್. ಹಿಂದಿಯಲ್ಲಿ ಹೇಳ್ತಾರೆ ಅಂತ ತುಮಾರ ದಿಲ್ ಮೇ. ಅದಕ್ಕೆ ಸಹ ಒಂದು ಉಂಟು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಮಿದುಳು ಇರುವಂತದ್ದು ಒಂದು ಮಾಂಸದ ಮುದ್ದೆ. ಅದಕ್ಕೆ ಬೇಕಾಗಿ ಸುಮಾರು ನರಗಳಿದೆ. ನೀವು ನೋಡಿರ್ಬೋದು, ಕಂಡಕ್ಷನ್ ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಸಿಂಪಥೆಟಿಕ್ ಮತ್ತೆ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಇದೆ. ಈ ಸಿಂಪಥೆಟಿಕ್ ಸಿಸ್ಟಮ್ ನಮ್ಮ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂತ ನಾವು ಹೇಳಿದೆ. ಅದರ ಪಕ್ಕದಲ್ಲಿ ಮೀಡಿಯಲ್ ಪ್ರಿಫ್ರಂಟಲ್ ಮತ್ತೆ ಆರ್ಬಿಟೋ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂತ ಇದೆ. ಈ ಆರ್ಬಿಟೋ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ನಲ್ಲಿ ನಿಮಗೆ ಈ ಸಿಂಪಥೆಟಿಕ್ ಸಿಸ್ಟಮ್ ಇಂಟಿಗ್ರೇಷನ್ ಆಗುವಂಥದ್ದು. ಈಗ ಒಂದು ಸುಂದರವಾದ ಹುಡುಗಿಯನ್ನು ನೋಡುವಾಗ ನಿಮ್ಗೊಂದು ಫೀಲಿಂಗ್ ಬರ್ತದೆ, ಆ ಕ್ರಶ್ ಫೀಲಿಂಗ್, ಒಂದು ಎದೆಯಲ್ಲಿ ಏನೋ ಒಂಥರ ಫೀಲಿಂಗ್ ಆಗೋದು, ಅಥವಾ ಎದೆ ಬಡ ಬಡ ಬಡಿಯೋದು. ಸೊ ದಟ್ ಈಸ್ ಕಮ್ಯುನಿಕೇಟ್ ಥ್ರೂ ದ ಆರ್ಬಿಟೋಫ್ರಂಟಲ್. ಸೊ ದಟ್ಸ್ ವೈ ನಿಮಗೆ ಲವ್ ಎಟ್ ಫಸ್ಟ್ ಸೈಟ್ ಆಗೋದು ಮಿದುಳಿಂದಾಗಿ, ಹಾರ್ಟಿಂದಲ್ಲ. ಸೊ ನೀವು ಪ್ರೀತಿ ಪ್ರೇಮದ ಬಗ್ಗೆ ಹೇಳಿದ್ರೆ ನಾನು ಹಾಗೆ ಹೇಳಬೇಕಾಯ್ತು. ಮತ್ತೆ ನೋಡಿ ಹೃದಯದಿಂದ ಅಂತೆಲ್ಲ ಹೇಳ್ತಾರೆ. ಹೌದು, ನೀವು ಹಳೆಯ ಹಿಂದಿ ಫಿಲ್ಮ್ ಅಲ್ಲಿ ನೋಡಿರ್ಬೋದು. ಮಗ ಬಿಟ್ಟು ಹೋಗ್ತಾ ಇದ್ದಾನೆ ಮನೆಯಿಂದ ಅಪ್ಪನೊಟ್ಟಿಗೆ ಜಗಳ ಮಾಡಿ, ಅಪ್ಪ ಆಗ ಸಡನ್ ಹಾರ್ಟ್ ಇಟ್ಕೊಂಡು ಬಿದ್ದು ಬಿಡ್ತಾನೆ. ಬ್ರೈನ್ ಇಟ್ಕೊಂಡು ಬೀಳ್ಬೇಕು. ಸೊ ಆ ಸಡನ್ ಆಗಿ ಹಾರ್ಟ್ ನಲ್ಲಿ ಆರ್ಟರಿ ಸಂಕುಚಿತ ಆಗುದು ಆ ಆರ್ಬಿಟೋ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇಂದಾಗಿ. ಕಣ್ಣಲ್ಲಿ ನೋಡ್ತಾನೆ ಮಗ ಹೋಗ್ತಿದ್ದಾನೆ. ಮತ್ತೆ ನೀವು ಸಬ್ಆರ್ಕಿನೋಯ್ಡ್ ಅನ್ಯೂರಿಸಮ್ ಅಂತ ಕೇಳಿರ್ಬೋದು. ನೀವು ಸಬ್ಆರ್ಕಿನೋಯ್ಡ್ ಅನ್ಯೂರಿಸಮ್ ಅಂತ ಹೇಳ್ತಾರೆ. ತಲೆಯ ರಕ್ತನಾಳದಲ್ಲಿ ಒಂದು ಗುಳ್ಳೆ ತರಾಗಿ ಅದು ಬರ್ಸ್ಟ್ ಆಗ್ತದೆ. ಅದು ಕಾಮನ್ ಆಗಿರೋದು ಆಂಟ್ರಿಸೆರೆಬ್ರಲ್ ಆರ್ಟರಿ ಅಂತ ಹೇಳುವಲ್ಲಿ, ಅದು ಆರ್ಬಿಟೋ ಫ್ರಂಟಲ್ ಕಾರ್ಟೆಕ್ಸ್ ಕೆಳಗಡೆ. ಸೊ ಅದು ಬರ್ಸ್ಟ್ ಆಗುವಾಗ ಎಷ್ಟೋ ಸರ್ತಿ ನಿಮಗೆ ECG ತೆಗೆಯುವಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಇದು ಚೇಂಜಸ್ ಇರ್ತದೆ ಅದರಲ್ಲಿ. ಯಾಕೆಂತೇಳಿ ಅಷ್ಟು ಫೋರ್ಸ್ಫುಲ್ ಆಗಿ ಅದು ಹಾರ್ಟ್ ಅನ್ನು ಕಾಂಟ್ರಾಕ್ಟ್ ಮಾಡುವಾಗೆ ಮಾಡ್ತದೆ ಆ ಟೈಮಲ್ಲಿ. ಮತ್ತೆ ಅಷ್ಟು ಹಾರ್ಟಿಗೆ ಇಸ್ಕೀಮಿಯಾ ಕೂಡ ಆಗ್ತದೆ. So it is all your brain controlling your heart. ಹಾರ್ಟ್ ನಿಮ್ಮ ಪ್ರಕಾರ ಒಂದು ಸಂವೇದನಾಶೀಲ ಇಲ್ಲದಂತ ಒಂದು ಮಾಂಸದ ಮುದ್ದೆ ಅಷ್ಟೇ. ಬಟ್ ಇಟ್ ಇಸ್ ಅ ಪಂಪ್. ನಿಮ್ಮ ಮನೆಯಲ್ಲಿ ನಿಮ್ಮ ಪಂಪ್ ಹಾಳಾದ್ರೆ ನಿಮ್ಗೆ ಹೇಗೆ ನೀರು ಸಿಕ್ಕೋದಿಲ್ವೋ ಹಾಗೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾನು ಹೇಳುತ್ತೇನೆ. ಸರ್, ಇದನ್ನ ಸಮರೈಸ್ ಮಾಡಿಬಿಡ್ತೀನಿ. ಟ್ಯಾಪ್, ಈಗ ಒಂದು ಪೈಪ್ ಲೈನ್ ಇಟ್ಕೊಳ್ಳಿ. ಪೈಪ್ ಲೈನ್, ಬ್ರೈನ್ ಇಂದ ಪೈಪ್ ಲೈನ್ ಎರಡು ರೀತಿಯಿಂದ ಇದಾಗಬಹುದು. ಒಂದು ಪೈಪ್ ಲೈನ್ ಬ್ಲಾಕ್ ಆದ್ರೆ ನೀರು ಬರೋದಿಲ್ಲ, ಪೈಪ್ ಲೈನ್ ಬಸ್ಟ್ ಆದ್ರೆ ನೀರು ಬರೋದಿಲ್ಲ. ಒಂದನ್ನು ನಾವು ಏನು ಹೆಮೊರೇಜಿಕ್ ಸ್ಟ್ರೋಕ್, ಪೈಪ್ ಲೈನ್ ರಕ್ತನಾಳ ಬಸ್ಟ್ ಆಗಿ ರಕ್ತ ಎಲ್ಲ ಕಡೆ ಹೋಗಿದೆ, ಬೇಕಾದ ಕಡೆ ಹೋಗೋದಿಲ್ಲ. ಮತ್ತೊಂದು ನೀವು ಎಂಬೋಲಿಸಮ್ ಆರ್ ಥ್ರೋಂಬೋಸ್ ಅಂತ ಹೇಳ್ಬೋದು. ಅಂದ್ರೆ ಅಲ್ಲಿ ರಕ್ತನಾಳ ಬಸ್ಟ್ ಆಗಿಲ್ಲ, ಮಾರ್ಗ ಬಂದಾಗಿದೆ. ಸರ್, ಈಗ ಸಿಟಿಯಲ್ಲಿ ಇರುವವರು ನಿಜವಾಗಿ ಭಾಗ್ಯವಂತರು ಅಂತ ಅನಿಸ್ತದೆ. ಯಾಕಂದ್ರೆ ನಮ್ಮ ಮೆದುಳು ಸುಮಾರು 4 ರಿಂದ 4.5 ಗಂಟೆ ರಕ್ತ ಇಲ್ಲದ ಹೊರಗೆ ರಕ್ತ ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನ ಪುನಃ ಜೀವ ಕೊಡ್ಬೋದು ನರಗಳ ಕಣಗಳಿಗೆ, ನ್ಯೂರಲ್ ಸೆಲ್ಸ್ಗಳಿಗೆ. ಆ 4.5 ಗಂಟೆಗಿಂತ ಜಾಸ್ತಿ ಆದ್ರೆ ಆ ಕಣಗಳು ಸತ್ತೋಗ್ಬಿಟ್ಟು ಮತ್ತೆ ರಿಕವರಿ ಆಗುದಿಲ್ಲ. ಇದಕ್ಕೆ ನಾವು ನಿಮ್ಮ ಭಾಷೆಯಲ್ಲಿ ಏನ್ ಹೇಳ್ತೇವೆ ಸರ್? ಗೋಲ್ಡನ್ ಟೈಮ್, ಪೆನಂಬ್ರಾ ಆ ಟೈಮಲ್ಲಿ ಹೇಳ್ತೀವಿ ಸರ್.
ಸೊ ಈಗ ಅರ್ಲಿ ಸ್ಟ್ರೋಕ್ ಆಗುವ ಲಕ್ಷಣಗಳು ಈಗ ಅಂದ್ರೆ ಬೇಗ ಗೊತ್ತಾಗ್ಬೇಕು ನಂಗೆ ಸ್ಟ್ರೋಕ್ ಆಗ್ತುಂಟು. ಈಗ ಯಾರು ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಾ ಉಂಟು ಅಂತ ಹೇಳಿದ್ರೆ ಹೇಗೆ ಹೌ ಡಸ್ ಹಿ ಗೆಟ್ ಟು ನೋ ಆರ್ ಹಿಸ್ ವೈಫ್ ಆರ್ ಕಿಡ್ಸ್ ಗೆಟ್ ಟು ನೋ? ಹೌದು, ಈಗ ನೋಡಿ, ಯಾವುದೇ ವ್ಯಕ್ತಿಗೆ ಯಾವ್ದಾರ ಒಂದು ಸಡನ್ ಆಗಿ ನರಕ್ಕೆ ಪಟ್ಟಂತ ಒಂದು ಸಿಂಪ್ಟಮ್ಸ್ ಬಂದ್ರೆ ಅದು ಸ್ಟ್ರೋಕ್ ಅಂತ. ಸೊ ನನ್ನ ಫ್ರೆಂಡ್ ಯಾವತ್ತೂ ಜೋಕ್ ಮಾಡ್ತಾನೆ, ಎಂತಂತ ಹೇಳಿದ್ರೆ, ಇಫ್ ಸಮಥಿಂಗ್ ಹ್ಯಾಪನ್ಸ್ ಟು ಯು ಸಡನ್ಲಿ, ದಟ್ ಮೀನ್ಸ್ ಓನ್ಲಿ ಟೂ ಥಿಂಗ್ಸ್, ಒನ್ ಈಸ್ ಲವ್ ಅಂಡ್ ಒನ್ ಈಸ್ ಸ್ಟ್ರೋಕ್ ಅಂತ ಹೇಳಿ. ಇಫ್ ಯು ಆರ್ ನಾಟ್ ಇನ್ ಲವ್ ದೆನ್ ಥಿಂಕ್ ಯು ಆರ್ ಹ್ಯಾವಿಂಗ್ ಸ್ಟ್ರೋಕ್ ಅಂತ ಹೇಳಿ. ಅಲ್ಲ, ಸ್ಟ್ರೋಕ್ ಯಾವುದೇ ಏಜ್ ಅಲ್ಲಿ ಬರ್ಬೋದು, ವಿಲ್ ಕಮ್ ಟು ದಟ್ ಲೇಟರ್. ಬಟ್ ನೀವು ಆ ಪ್ರಶ್ನೆಗೆ ಕೇಳಿದ್ರಿಂದ ನಾನು ಅದಕ್ಕೊಂದು ಉತ್ತರ ಕೊಡ್ತೇನೆ. ಫಸ್ಟ್ ಥಿಂಗ್ ಇಸ್ ಎನಿಥಿಂಗ್ ವಿಚ್ ಹ್ಯಾಪನ್ಸ್ ಸಡನ್ಲಿ ಸ್ಟ್ರೋಕ್. ಹಠಾತ್ ಅಂತ ನಾವು ಕನ್ನಡದಲ್ಲಿ ಆ ಪದವನ್ನು ಯೂಸ್ ಮಾಡೋದು, ಹಠಾತ್ ಆಗಿ ಆಗುವಂಥದ್ದು, ಲೈಕ್ ಬೋಲ್ಟ್ ಫ್ರಮ್ ದ ಬ್ಲೂ ಆರ್ ಮಿಂಚು ಬಂದಾಗೆ. ಸೊ ಸಡನ್ ಆಗಿ ಒಂದು ಭಾಗದಲ್ಲಿ ಶಕ್ತಿ, ಕೈಕಾಲ ಶಕ್ತಿಯನ್ನು ಕಳೆದುಕೊಳ್ಳುವುದು, ಸಡನ್ ಆಗಿ ಮುಖ ಓರೆ ಆಗುವಂಥದ್ದು, ಸಡನ್ ಆಗಿ ದೃಷ್ಟಿ ಕಳೆದುಕೊಳ್ಳುವಂಥದ್ದು, ಸಡನ್ ಮಾತಾಡದ ಆಗುವಂಥದ್ದು, ಅಥವಾ ಸಡನ್ ಆಗಿ ನಿಮ್ಗೆ ನಡೆಯುವಾಗ ಓಲಾಡುವುದು, ಇಂಬ್ಯಾಲೆನ್ಸ್. ಸೊ ಇಷ್ಟು 4-5 ಸಿಂಪ್ಟಮ್ಸ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ನಿಮಗೆ ಸ್ಟ್ರೋಕ್ ಆಗಿ ಬರ್ಬೋದು. ಕೆಲವೊಮ್ಮೆ ರೇರ್ ಆಗಿ ಬೇರೆ ರೀತಿಯಲ್ಲಿ ಕೂಡ ಬರ್ತದೆ. ಏನು ಸರ್, ಇದು 2 ದಿವಸದಿಂದ ಸಡನ್ ಆಗಿ ಮಾತಾಡೋದು ಕಡಿಮೆ ಮಾಡಿದ್ದಾರೆ, ಇಲ್ಲಿವರೆಗೆ ಚಂದ ಮಾತಾಡ್ತಾ ಇದ್ರು, ಈಗ ಅವರಷ್ಟಕ್ಕಿದ್ದಾರೆ, ಮಾತಾಡ್ತಾರೆ, ಊಟ ಮಾಡ್ತಾರೆ, ನಡೆದಾಡ್ತಾರೆ, ಬಲ ಎಲ್ಲ ಸರಿ ಉಂಟು, ಏನೂ ತೊಂದರೆ ಇಲ್ಲ, ಮೋಷನ್ಗೆ ಹೋಗ್ತಾರೆ, ಬರ್ತಾರೆ, ಸ್ವಲ್ಪ ನಮ್ಮೊಟ್ಟಿಗೆ ಒಂದು ಡಿಪ್ರೆಷನ್ ಆಗಿ ಆಗಿದ್ದಾರೆ. ಅದಕ್ಕೆ ನಾವು ಅವರನ್ನು ಸೈಕ್ಯಾಟ್ರಿಸ್ಟ್ ಕರ್ಕೊಂಡಿದ್ವಿ. ಸೈಕ್ಯಾಟ್ರಿಸ್ಟ್ ಹೇಳಿದ್ರು, ಈ ಡಿಪ್ರೆಷನ್ ಅಂತ ಹೇಳೋದು ಸಡನ್ ಒಂದು ದಿವಸದಲ್ಲಿ ಬರೋದಿಲ್ಲ, ನೀವೊಂದು ನ್ಯೂರಾಲಜಿಸ್ಟ್ ಹತ್ರ ತೋರಿಸಿ ಅಂತ ಹೇಳಿ. ಅವ್ರು ನಾನು ಎಕ್ಸಾಮಿನ್ ಮಾಡಿದೆ, ಹೆಸರು ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಮುಖ ಓರೆ ಇಲ್ಲ, ಕೈಕಾಲು ಶಕ್ತಿ ಸರಿ ಉಂಟು, ಯಾವುದೇ ಸಿಂಪ್ಟಮ್ಸ್ ಇಲ್ಲ ಅವರಿಗೆ. MRI ಸ್ಕ್ಯಾನ್ ಮಾಡುವಾಗ ಕಾರ್ಡೇಟ್ ನ್ಯೂಕ್ಲಿಯಸ್ ಅಂತ ಹೇಳುವಲ್ಲಿ ಚಿಕ್ಕ ಕ್ಲಾಟ್, ಅದು ನಮ್ಮ ಅಟೆನ್ಷನಿನ ಕೇಂದ್ರಬಿಂದು, ಅಟೆನ್ಷನ್ ಕೇಂದ್ರ. ಅದರಿಂದ ಅವರು ಸ್ವಲ್ಪ ಡಿಸ್ಇಂಟ್ರೆಸ್ಟೆಡ್ ಆಗಿದ್ದಾರೆ, ವಿಡ್ರಾನ್ ಆಗಿದ್ದಾರೆ, ಮುಂಚೆ ಇಷ್ಟು ಚಟುವಟಿಕೆ ಇಲ್ಲ ಅಷ್ಟೇ. ಸೊ ಆ ಥರ ಕೆಲವೊಮ್ಮೆ ರೇರ್ ಆಗಿ ಸಡನ್ ಆಗಿ ಕೆಲವೊಮ್ಮೆ ಅತಿ ನಿದ್ದೆ ಬರುವವರು. ಈಗ ನಮ್ದೊಂದು ಪೇಷಂಟ್ ಇದ್ರು, ಅವರು ಗಲ್ಫಲ್ಲಿ ಇದ್ರು, ಗಲ್ಫಿಂದ ಬರ್ತಾ ಇದ್ರು, ಫ್ಲೈಟಿಗೆ ಬುಕ್ ಮಾಡಿ ಕೂತಿದ್ದಾರೆ. ಅವರು ಕೂತಾಗ ಬಾರಿಗೆ ಹೋಗಿದ್ದಾರೆ, ಏನೋ ಲೈಟ್ ಆಗಿ ತಗೊಂಡಿದ್ದಾರೆ, ತುಂಬಾ ಕುಡಿದಿರ್ಲಿಕ್ಕಿಲ್ಲ ಮೋಸ್ಟ್ಲಿ, ಅಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಫ್ಲೈಟ್ ಬಂದಿದೆ, ಫ್ಲೈಟ್ ಹೋಗಿದೆ, ಮತ್ತೆ ಸ್ವಲ್ಪ ಹೊತ್ತ ನಂತರ ಅವರು ಎಚ್ಚರಾಗಿದ್ದಾರೆ, ಆಗ ಸ್ವಲ್ಪ ನಿದ್ದೆನೇ ಈ ತರ ಇದ್ದಾರೆ. ಆದರೂ ಅಲ್ಲಿ ಅವರು ಏರ್ಲೈನ್ ಸಿಂಬದಿ ತಗೊಂಡು ನೆಕ್ಸ್ಟ್ ಟಿಕೆಟ್ ಬುಕ್ ಮಾಡಿ ವಾಪಸ್ ಬಂದಿದ್ದಾರೆ. ಇಲ್ಲಿಗೆ ಬರುವಾಗ ಒಂಥರ ಅಮಲು, ಸ್ವಲ್ಪ ನಿದ್ದೆ, ಜಾಸ್ತಿ ನಿದ್ದೆ. ಬರುವಾಗ ಅವರಿಗೆ ಆಂಟೀರಿಯರ್ ನ್ಯೂಕ್ಲಿಯಸ್ ಥಾಲಮಸ್ ಅಲ್ಲಿ ಒಂದು ಚಿಕ್ಕ ಇನ್ಫಾರ್ಕ್ಟ್ ಇತ್ತು. ಸೊ ಕೆಲವೊಮ್ಮೆ ರೇರ್ ಆಗಿ ಈ ತರದಲ್ಲಿ ಕೂಡ ಸ್ಟ್ರೋಕ್ ಬರ್ಬೋದು. ಓಕೆ ಸರ್, ಈಗ ನಮ್ಮ ದೇಶದ ಹೆಲ್ತ್ ವ್ಯವಸ್ಥೆ ಅಂದ್ರೆ ನಮ್ಮೆಲ್ಲ ಗ್ರಾಮೀಣ ಭಾಗದಲ್ಲಿ ನ್ಯೂರಾಲಜಿಸ್ಟ್ ಇಲ್ಲ, ಸ್ಕ್ಯಾನಿಂಗ್ಗಳ ಫೆಸಿಲಿಟಿ ಇಲ್ಲ. ಸೊ ನಿಮ್ಮ ಅನುಭವದಲ್ಲಿ ಕೆಲವೊಮ್ಮೆ ಬೇಗ ಬಂದ್ರೆ 2-3 ಗಂಟೆ ಆ ಸಮಯದಲ್ಲಿ ಬಂದ್ರೆ ಯು ಕ್ಯಾನ್ ಅವ್ರಿಗೆ ಅವರ ರಿಕವರಿ ಹೇಗಿರ್ತದೆ? ಹೌದು, ನೋಡಿ, ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಸ್ಟ್ರೋಕ್ ಆದ ತಕ್ಷಣ ಉಂಟಲ್ವಾ, ನಮಗೆ ಮಿದುಳಲ್ಲಿ ಕೊಲಾಟ್ರಲ್ಸ್ ಅಂತ ಇರ್ತದೆ, ಬೇರೆ ರಕ್ತನಾಳ ಇರ್ತದೆ. ಸೊ ಆ ಬೇರೆ ರಕ್ತನಾಳದಿಂದ ಬ್ರೈನ್ ಆಟೋ ರೆಗ್ಯುಲೇಟೆಡ್ ಅಂತ ನಾನು ನಿಮಗೆ ಹೇಳಿದ್ದೀನಿ. ಆ ರಕ್ತನಾಳವನ್ನು ಹಿಗ್ಗಿಸಿ ಬ್ರೈನ್ ರಕ್ತ ಪಡಿಲಿಕ್ಕೆ ಪ್ರಯತ್ನ ಮಾಡ್ತದೆ. ಈಗ ದೊಡ್ಡ ರಕ್ತನಾಳ, ಈಗ ನಾವು ಮಿಡಲ್ ಸೆರೆಬ್ರಲ್ ಆರ್ಟರಿ ಒಂದು ಬ್ಲಾಕ್ ಆದ್ರೆ, ಒಂದು ಮಿದುಳಿನ ಆಲ್ಮೋಸ್ಟ್ ಒಂದು 40% ಬ್ರೈನಿಗೆ ರಕ್ತ ಸಂಚಾರ ಕಮ್ಮಿ ಆಗಿದೆ ಆ ಟೈಮ್ನಲ್ಲಿ. ಅದರಲ್ಲಿ ಖಾಲಿ ಒಂದು 5% ಅಲ್ಲಿ ಮಾತ್ರ ಆರಂಭದ ಒಂದು 15 ನಿಮಿಷ 20 ನಿಮಿಷದಲ್ಲಿ ಕ್ಲಾಟ್ ಆಗಿರ್ತದೆ, ಖಾಲಿ 5% ಮಾತ್ರ. ಬಾಕಿ 35% ಅದನ್ನು ನಾವು ಉಳಿಸಬಹುದು. ಪ್ರತಿ ನಿಮಿಷ ಆಗುವಾಗ ಒಂದೊಂದು ನಿಮಿಷಕ್ಕೆ ಸಾಧಾರಣ 1 ಮಿಲಿಯನ್, ಆಲ್ಮೋಸ್ಟ್ 9 ಲಕ್ಷದಷ್ಟು ನರಕಣಗಳು ಸಾಯ್ತಾ ಇರ್ತದೆ. ನೀವು ಒಂದೊಂದು ನಿಮಿಷ ಡಿಲೇ ಮಾಡಿದಷ್ಟು ನಿಮಗೆ ಆಲ್ಮೋಸ್ಟ್ 9 ಲಕ್ಷದಷ್ಟು ನರಕಣಗಳು ಸಾಯ್ತಾ ಇರ್ತವೆ. ಸೊ 6 ಗಂಟೆ ಒಳಗಡೆ ಅದು ಅಥವಾ 8 ಗಂಟೆ ಒಳಗಡೆ ಆ ಕಂಪ್ಲೀಟ್ 40% ಸಾಯ್ತಾ ಹೋಗ್ತದೆ. then it becomes irreversible. ಸೊ ನೀವು ಇಮಿಡಿಯೇಟ್ ಆಗಿ ಎಷ್ಟು ಬೇಗ ಬಂದ್ರೆ, ನಾವು ಆ ಕ್ಲಾಟ್ ಅನ್ನು ತೆಗೆದ್ರೆ ಅದನ್ನ ನಾವು 2 ರೀತಿಯಲ್ಲಿ ತೆಗಿಬಹುದು. ಒಂದು, ಇಂಜೆಕ್ಷನ್ ಕೊಟ್ಟು ನಾವು ಕೊಡ್ಬೋದು, ಅದಕ್ಕೆ ನಾವು ಆಕ್ಟಿಲೈಸ್ ಅಂತ ಹೇಳ್ತೇವೆ, ಅಥವಾ ಟೆನೆಕ್ಟಪ್ಲೇಸ್, ಆಲ್ಟಿಪ್ಲೇಸ್ ಅಂತ ಹೇಳುವಂತ ಇಂಜೆಕ್ಷನ್ ನಾವು ಕೊಡ್ತೇವೆ. ಆ ಇಂಜೆಕ್ಷನ್ ಮಿದುಳಿಗೆ ಹೋಗಿ ಅದನ್ನು ಅಲ್ಲಿ ಕರಗಿಸ್ತದೆ, ರಕ್ತನಾಳ ಓಪನ್ ಆಗ್ತದೆ. ಈಗ ಕೆಲವೊಮ್ಮೆ ದೊಡ್ಡ ಕ್ಲಾಟ್ ಇದ್ರೆ ಈ ಇಂಜೆಕ್ಷನ್ ಈಗ ಕರಗಿಸ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ನಾವು ಅದನ್ನು ಫಿಸಿಕಲಿ ಆಗಿ ನಾವು ತೆಗಿಬೇಕಾಗ್ತದೆ. ಕಾಲಿನ ಮುಖಾಂತರ ರಕ್ತ ಒಂದು ನಳಿಕೆಯನ್ನು ಹಾಕಿ ಅದನ್ನು ಮಿದುಳಿಗೆ ತಕೊಂಡು ಹೋಗಿ ಆ ಕ್ಲಾಟ್ ಅನ್ನು ರೀಚ್ ಆಗಿ ಅದನ್ನು ನಾವು ಫಿಸಿಕಲ್ ಆಗಿ ತೆಗಿತೇವೆ. ಇದಕ್ಕೆ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಹೇಳ್ತೇವೆ. ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ. ಓಕೆ, ಇದು 2 ರೀತಿಯಲ್ಲಿ ಓಪನ್ ಆಗೋದು. ಮತ್ತೊಂದು, ಈಗ ಕೆಲವೊಮ್ಮೆ ಹಿಮರೇಜ್ ಆಗಿ ಬಸ್ಟ್ ಆದಾಗ ಟ್ರೀಟಿಂಗ್ ಬಿಕಮ್ಸ್ ಡಿಫಿಕಲ್ಟ್. ಯಾಕಂದ್ರೆ ಆ ಪೈಪ್ ಒಡೆದೋಗಿದಲ್ಲಿ ಅಲ್ಲಿ
ಎಲ್ಲ ಕಡೆ ಬ್ರೈನ್ ಅಲ್ಲಿ ಹೋಗಿ ರಿಪೇರಿ ಮಾಡುವ ಕಂಡೀಷನ್ ಅಲ್ಲಿ ಹೌದು ಇರುವುದಿಲ್ಲ. ಹೆಮರೇಜ್ ಆದ ಕೂಡಲೇ ಉಂಟಲ್ವಾ, ಈಗ 100ರಲ್ಲಿ 80% ಆದ ಹೆಮರೇಜ್ ಆದವರಿಗೆ ಯಾವುದೇ ಸರ್ಜರಿ ಅಗತ್ಯ ಬರುವುದಿಲ್ಲ. ಯಾಕಂತೇಳಿ ಚಿಕ್ಕ ಪ್ರಮಾಣದಲ್ಲಿ ಅದು ಹೆಮರೇಜ್ ಆಗಿರ್ತದೆ, ಹೆಚ್ಚಿನವರು ಸರ್ವೈವ್ ಆಗ್ತಾರೆ. ಒಂದು ಆಲ್ಮೋಸ್ಟ್ 80% ಜನರಿಗೆ ಸರ್ಜರಿ ಅಗತ್ಯ ಇರೋದಿಲ್ಲ. ಈಗ ಮಿದುಳಿನ ಒಳಗೆ ಹೆಮರೇಜ್ ಆಗ್ಬೋದು, ಮಿದುಳಿನ ಹೊರಗೆ ಹೆಮರೇಜ್ ಆಗ್ಬೋದು. ಅಂದ್ರೆ ಈಗ ಜನರಿಗೆ ಹೇಳ್ಬಿಡುವ, ನಮ್ಮ ಇದು ಸ್ಕಲ್ ಉಂಟು, ಸ್ಕಲ್ ಅಂದ್ರೆ ಬೋನ್, ಸ್ಕಲ್ ಬೋನಿನ ಕೆಳಗಡೆ ಮೆದುಳು ಮತ್ತೆ ಸ್ಕಲ್ಲಿನ ಮಧ್ಯೆ ಬ್ಲೀಡಿಂಗ್ ಆಗುದು, ಅದು ಬ್ರೈನಿನ ಹೊರಗೆ ಬ್ಲೀಡಿಂಗ್ ಆಗುದು. ಮೆದುಳಿನ ಒಳಗೆ ಬ್ಲೀಡಿಂಗ್ ಆಗುದು, ಒಳಗೆ ಆಗುವಂಥದ್ದು. ಮಿದುಳಿನ ಒಳಗೆ ಬ್ಲೀಡಿಂಗ್ ಆಗುವಾಗ ಅದು ಮಿದುಳಿನ ಭಾಗವನ್ನು ಅದು ನಿಷ್ಕ್ರಿಯ ಮಾಡ್ತದೆ, ಡ್ಯಾಮೇಜ್ ಮಾಡ್ತದೆ, ಆಯ್ತಾ. ಸೊ ಅದು ದೊಡ್ಡ ಪ್ರಮಾಣದಲ್ಲಿ ಆಗುವಾಗ ನಾವು ಅದನ್ನು ತೆಗಿಬೇಕಾಗ್ತದೆ. ಇಲ್ಲದೆ ಯಾಕಂತೇಳಿ ಮಿದುಳು ಒಂದು ಮಡಿಕೆ ಇದ್ದಾಗೆ, ಸೊ ಕುಕ್ಕರ್ ಇದ್ದಾಗೆ. ಸೊ ಮಿದುಳು ಬ್ಲಡ್ ಹೊರಗೆ ಬಂತು ಚೆಲ್ಲಿತು ಅಂತ ಹೇಳುವಾಗ ಮಿದುಳಿನ ಒಳಗೆ ಪ್ರೆಷರ್ ಕಂಡಬಟ್ಟೆ ಜಾಸ್ತಿ ಚಿಕ್ಕದು ಮಾಡ್ತದೆ, ಅದು ಕಂಪ್ರೆಸ್ ಮಾಡ್ತದೆ. ನಾರ್ಮಲ್ ಆಗಿ ಉಳಿದಂತದನ್ನು ಪ್ರೆಸ್ ಮಾಡ್ತದೆ. ಅದರಿಂದಾಗಿ ನೀವು ಟೂತ್ ಪೇಸ್ಟ್ ಉತ್ತುವಾಗ ಟೂತ್ ಪೇಸ್ಟ್ ರಂಧ್ರದ ಮುಖಾಂತರ ಟೂತ್ ಪೇಸ್ಟ್ ಹೇಗೆ ಹೊರಗೆ ಬರ್ತದೆ, ಹಾಗೆ ನಮಗೆ ಇಲ್ಲೊಂದು ಫಾರಮೆನ್ ಮ್ಯಾಗ್ನಮ್ ಅಂತ ಒಂದು ರಂಧ್ರ ಉಂಟು ಕೆಳಗಡೆ. ಸೊ ಆಗ ಎಂಟೈರ್ ಮಿದುಳು ಕೆಳಗೆ ಇಳಿಲಿಕ್ಕೆ ಶುರು ಆಗ್ತದೆ. ಸೊ ಆಗ ನಿಮಗೆ ಬೇರೆ ಇರ್ರಿವರ್ಸಿಬಲ್ ಆಗಿ ಡ್ಯಾಮೇಜ್ ಆಗ್ತದೆ. ಸೊ ಅದನ್ನು ತಡೆಗಟ್ಟಲಿಕ್ಕೆ ನಾವು ಪ್ರೆಷರ್ ಅನ್ನು ರೆಡ್ಯೂಸ್ ಮಾಡಬೇಕು. ಪ್ರೆಷರ್ ಕುಕ್ಕರ್ ಅನ್ನೋದ್ರೆ ನೀವು ಬಿಸಿಲನ್ನು ತೆಗೆದು ಪ್ರೆಷರ್ ರಿಲೀಸ್ ಮಾಡ್ತಾರೆ. ನಮಗೆ ಮಿದುಳಲ್ಲಿ ಆ ತರ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ಒಂದು ಚಿಪ್ ಅನ್ನು ನಾವು ತೆಗಿಬೇಕಾಗ್ತದೆ. ತೆಗೆದು ಮೆದುಳು ಪುನಃ ಹಿಗ್ಗಿ ಬಿಟ್ಟು ಅದು ನಾರ್ಮಲ್ ಆಗಲಿಕ್ಕೆ ಶುರು ಆಗ್ತದೆ. ಬಟ್ ತುಂಬಾ ಸ್ತರದಲ್ಲಿ ರಕ್ತಸ್ರಾವ ಆದರೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ತುಂಬಾ ರಕ್ತ ಇದಾದ್ರೆ ನಿಮಗೆ ಅದಕ್ಕೆ ಬ್ರೈನ್ ಹೆಮರೇಜಸ್ ಯು ಫೀಲ್ ಮೋರ್ ಡೇಂಜರಸ್ ದೆನ್ ಮ್ಯಾಸಿವ್ ಬ್ರೈನ್ ಹೆಮರೇಜ್ ಅಲ್ಲಿ ಪೇಷಂಟ್ ಗಳಿಗೆ ಸರ್ವೈವ್ ಆಗೋ ಚಾನ್ಸಸ್ ಬಹಳ ಕಡಿಮೆ ಇರ್ತದೆ. ಯಾವ್ದಾದ್ರು ನೆನಪಿದೆಯಾ, ಸಂಬಡಿ ಕೇಮ್ ವೆರಿ ಅರ್ಲಿ, ಬೇಗ ಬಂದ್ರು, ಬೇಗ ಟ್ರೀಟ್ ಮಾಡಿದ್ರು, 100% ರಿಕವರಿ ಆಗಿರೋದು, ಆ ತರದ್ದು ನಿಮಗೆ? ತುಂಬಾ ಉಂಟು, ತುಂಬಾ ಇನ್ಸ್ಟೆನ್ಸಸ್ ಉಂಟು. ನಮ್ಮ ಆಸ್ಪತ್ರೆ ಎದುರುಗಡೆ ಹೋಗ್ತಿದ್ದ ವ್ಯಕ್ತಿಗೆ ಅಲ್ಲೇ ಸ್ಟ್ರೋಕ್ ಆಯ್ತು. ಸೊ ಇಮಿಡಿಯೇಟ್ ದೇ ಗಾಟ್ ಹಿಮ್ ಟು ಅವರ್ ಕ್ಯಾಶುಯಾಲಿಟಿ. ಸೊ ಅಲ್ಲಿ ಇಮಿಡಿಯೇಟ್ ನಾವು ವಿ ಕುಡ್ ಡೂ ದ ಸ್ಕ್ಯಾನ್ ಅಂಡ್ ಗಿವ್ ದ ಇಂಜೆಕ್ಷನ್ ಅಂಡ್ ವಿತಿನ್ ಲೈಕ್ 5 minutes 10 minutes he recovered. Don't tell me that ನೀವು ಸ್ಟ್ರೋಕ್ ಪೇಷಂಟ್ OPD ಪೇಷಂಟ್ OPD ಬೇಸಿಸ್ ಟ್ರೀಟ್ ಮಾಡಿದ್ರಿ? ಹೌದು, ಆಲ್ಮೋಸ್ಟ್ ಲೈಕ್ OPD ಬೇಸಿಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ವಿ. ಮುಂದೆ ಇದಾಯ್ತು. ಸೊ ಅಡ್ಮಿಷನ್ ವಾಸ್ 1 day and next day we discharged him. ಸೊ ಅಂಥದ್ದು ಸುಮಾರು ಇನ್ಸಿಡೆಂಟ್ಸ್ ಉಂಟು, ಒಂದಲ್ಲ ಎರಡಲ್ಲ. ಕೆಲವೊಮ್ಮೆ ಬೇಗ ಬಂದ್ರೆ ಸಹ ನಾವು ಉಳಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಅದು ಕೂಡ ನೀವು ಅರ್ಥ ಹೆಮರೇಜ್ ಆಗಿ ಮ್ಯಾಸಿವ್ ಹೆಮರೇಜ್ ಆಗಿ ಎಷ್ಟು ಬೇಗ ಬಂದರೂ ಕೂಡ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ಇವನ್ ಇಸ್ಕಿಮಿಕ್ ಸ್ಟ್ರೋಕ್ ಅಲ್ಲಿ ಸಹ ಕ್ಲಾಟ್ ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಅದನ್ನು ಇಂಜೆಕ್ಷನ್ಗೆ ಕರಗಿಸ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕೆಲವೊಮ್ಮೆ ಆರ್ಟರೀಸ್ ತುಂಬಾ ಟಾರ್ಚರ್ ಇದ್ದಾಗ ನೀವು ಹಾಕಿದ ಪೈಪ್ ಅಲ್ಲಿಗೆ ತಲುಪುದಿಲ್ಲ. ಸೊ ಕೆಲವೊಮ್ಮೆ ಇವನ್ ಇಫ್ ಯು ಕಮ್ ಅರ್ಲಿ ಸಮ್ಟೈಮ್ಸ್ ಇದು. ಸೊ ಅದಕ್ಕೆ ನೀವು ವಿಶ್ವದ ಸ್ಟಾಟಿಸ್ಟಿಕ್ಸ್ ನೋಡುವಾಗ ಸಹ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಮೇ ಬಿ ಇಟ್ ವರ್ಕ್ಸ್ ಇನ್ ಅಬೌಟ್ 70%, 30% ಡಸಂಟ್ ವರ್ಕ್. ಸೊ ಯಾವುದೇ ಟ್ರೀಟ್ಮೆಂಟ್ ಉಂಟಲ್ವಾ, ಅದು ಜನರು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ಕಂಪ್ಲೀಟ್ ಆರ್ ಫೈನಲ್ ಆರ್ ಇಟ್ ಈಸ್ 100% ಸಕ್ಸಸ್ಫುಲ್. ಸರಿ, ಕೆಲವೊಮ್ಮೆ ನಾವು ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಕೆಲವರಿಗೆ ಇಂಪ್ರೂವ್ ಆದವರಿಗೆ 100% ಇಂಪ್ರೂವ್ ಆಯ್ತು, ಯಾರಿಗೆ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅವರಿಗೆ 100% ಫೇಲ್ಯೂರ್ ಆಯ್ತು. ಸೊ ಇದೇ ನಾನು ನಿಮಗೆ ಹೇಳುದು, ಸಕ್ಸಸ್ಫುಲ್ ಅಂತ ನೀವು ಹೇಗೆ ಡಿಫೈನ್ ಮಾಡ್ತೀರಿ? ಸರಿ, ಮತ್ತೊಂದು ವಿಚಾರ ಹೇಳ್ತೀನಿ. ನಿಮಗೆ ನೀವು ದಿನದಲ್ಲಿ ನೋಡುವ 100 ಪೇಷಂಟ್ ಅಲ್ಲಿ ಅದು ಒಂದು ಪೇಷಂಟ್. ಫಾರ್ ದೆಮ್ ಇಟ್ ಈಸ್ ದ ಬ್ರೆಡ್ ವಿನ್ನರ್, ದ ಫಾದರ್. ಆ ಆಂಗ್ಲ್ ನಾವು ಅರ್ಥ ಮಾಡ್ಕೊಳ್ಬೇಕು ಸರ್. ಸರ್, ಈ ವಿಚಾರವನ್ನು ನಾನು ಹೇಳಲೇಬೇಕು. ನಾವು ಭಾರತದ ವೈದ್ಯರು ಮತ್ತು ಭಾರತೀಯ ಆಸ್ಪತ್ರೆಗಳು ಯಾವತ್ತು ನಾವು ಸೆಮಿನಾರ್ಗಳಲ್ಲಿ ಹೋದಾಗ ಅಥವಾ CMEಗಳಿಗೆ ಹೋದಾಗ ವಿ ಕಂಪೇರ್ US ಏನಾಗ್ತಿದೆ, ಲಂಡನ್ ಏನಾಗ್ತಿದೆ ಹೇಳಿ. ಅವು ಈಗ ಮಂಗಳೂರಲ್ಲಿ ಏನು ಪ್ರೋಟೋಕಾಲ್ ಇದೆ, ಏನು ಟ್ರೀಟ್ಮೆಂಟ್ ಆಗ್ತಿದೆ, ಏನು ಸ್ಪೀಡ್ ಇದೆ, ರೈಟ್ ಫ್ರಮ್ ಸ್ಟ್ರೋಕ್ ಟು ಅದಕ್ಕೆ ಏನು ಹೇಳೋದು ಫ್ರಮ್ ದ ಟ್ರೀಟ್ಮೆಂಟು. ಬೇರೆ ದೇಶದ ಅತ್ಯಂತ ಅಡ್ವಾನ್ಸ್ ದೇಶಗಳಲ್ಲಿ ಅವ್ರದ್ದು ಟೈಮ್ ಎಷ್ಟು, ಅವ್ರು ಏನು ಪ್ರೋಟೋಕಾಲ್ ಫಾಲೋ ಮಾಡ್ತಿದ್ದಾರೆ ಸರ್? ಸೊ ನೋಡಿ, ದೇ ಆರ್ ಮೋರ್ ಪ್ರಾಕ್ಟಿಕಲ್ ಪೀಪಲ್. ನಾವು ಸ್ವಲ್ಪ ಭಾವನಾ ಜೀವಿಗಳು, ಅವರು ದೇ ಆರ್ ಮೋರ್ ಪ್ರಾಕ್ಟಿಕಲ್ ಪೀಪಲ್. ಅಲ್ಲಿ ಅವರಿಗೆ 8 ಗಂಟೆ ಡ್ಯೂಟಿ ಅಂತ ಹೇಳಿದ್ರೆ 8 ಗಂಟೆ ಡ್ಯೂಟಿ ಮಾತ್ರ, ಅಷ್ಟೇ. 8 ಗಂಟೆ ಆದ್ಮೇಲೆ ಆಸ್ಪತ್ರೆ ನಂದಲ್ಲ, ಪೇಷಂಟ್ ನಲ್ಲದಲ್ಲ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನೀವು ಜಾಸ್ತಿ ಇದ್ರೆ ನಿಮ್ಮನ್ನು ದೇ ಮೈಟ್ ಕ್ವಶನ್ ಯು, ದ ಹಾಸ್ಪಿಟಲ್ ವಿಲ್ ಕ್ವಶನ್ ಯು, ಬಿಕಾಸ್ ದೇ ಫೀಲ್ ದಟ್ ನೀವು ವಾರಕ್ಕೆ 40 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡಿದ್ರೆ ಅದರಿಂದ ನಿಮಗೆ ಡಯಾಗ್ನೋಸಿಸ್ ಮಾಡುವಂತ ಸಾಮರ್ಥ್ಯ ಕಮ್ಮಿ ಆಗ್ತದೆ, ಅದರಿಂದ ನೀವು ಪೇಷಂಟ್ಗೆ ಹಾನಿ ಉಂಟು ಮಾಡ್ತೀರಾ ಅಂತ ಹೇಳಿ. ದೇರ್ ಆರ್ ಸೆವೆರಲ್ ಇನ್ಸ್ಟೆನ್ಸಸ್ ಇನ್ ವೆಸ್ಟರ್ನ್ ಹಾಸ್ಪಿಟಲ್ಸ್ ವೇರ್ ದೇ ಹ್ಯಾವ್ ಪೀನಲೈಸ್ಡ್ ದ ಡಾಕ್ಟರ್ ಫಾರ್ ವರ್ಕಿಂಗ್ ಮೋರ್. Okay. You might have heard about it. They have penalized. Okay. Because ನೀವು ಇಷ್ಟು ಗಂಟೆಗಿಂತ ಜಾಸ್ತಿ ವರ್ಕ್ ಮಾಡಿದ್ರೆ ನಿಮ್ಮ ವರ್ಕ್ ಎಫಿಷಿಯನ್ಸಿ ಕಡಿಮೆ ಆಗ್ತದೆ ಅಂತ. And nobody wants their patient to be treated by a doctor who is on 42nd week hour of the week. Okay, fine. So the second thing is ಅವರಿಗೆ ಇಷ್ಟು ರಜೆ ಅಂತ ಕಂಪಲ್ಸರಿ ಇರ್ತದೆ, ಬಟ್ ದೇ ಆರ್ ವೆರಿ ಇಂಡಸ್ಟ್ರಿಯಸ್ and they are very ethical, number 2. And
and they do very good amount of research. ವೆರಿ ಎಥಿಕಲ್ ಅಂತ ಹೇಳ್ಬಾರ್ದು. ದ ಸಿಸ್ಟಮ್ ಇಸ್ ವೆರಿ ಎಥಿಕಲ್. System is very ethical. System is very ethical. Second thing is, and they are very industrious and innovative. See, I'm telling the good points. There are bad points also. ಮತ್ತೊಂದು ವಿಚಾರ ಹೇಳ್ಬಿಡಿ. ನಾನು ಬ್ಯಾಡ್ ಪಾಯಿಂಟ್ಸ್ ನಾನು ನಿಮ್ಗೆ ಮತ್ತೆ ಹೇಳ್ತೇನೆ. ವಿಲ್ ಟಾಕ್ ಅಬೌಟ್ ದ ಗುಡ್ ಪಾಯಿಂಟ್ಸ್. ಅದರಿಂದ ಏನಾಗ್ತದೆ, ಈ ಕಟಿಂಗ್ ಎಡ್ಜ್ ರಿಸರ್ಚ್ ಏನಿದೆ, ಇಟ್ಸ್ ಆಲ್ ಹ್ಯಾಪನಿಂಗ್ ಇನ್ ದ ವೆಸ್ಟರ್ನ್ ಕಂಟ್ರೀಸ್. ನಾಟ್ ಇವನ್ 1%, 5% ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಓಕೆ, ಆಲ್ ದ ಇನೋವೇಟಿವ್ ಒರಿಜಿನಲ್ ರಿಸರ್ಚ್, ಯಾವುದೇ ಡಿಸೀಸ್ ಇರ್ಬೋದು, ಆಟೋಇಮ್ಯೂನ್ ಡಿಸೀಸಸ್ ತಗೊಳ್ಳಿ, ಅಲ್ಝೈಮರ್ಸ್ ಡಿಸೀಸಸ್ ತಗೊಳ್ಳಿ, ಸ್ಟ್ರೋಕ್ ತಗೊಳ್ಕೊಳ್ಳಿ, ಸ್ಟ್ರೋಕ್ ಡಿವೈಸಸ್ ಬಗ್ಗೆ ತಗೊಳ್ಳಿ, MRI ಇದ್ದು ಹೊಸದು ಟೆಕ್ನಾಲಜಿ ಬಗ್ಗೆ ತಗೊಳ್ಳಿ, ದೇ ಆರ್ ಆಲ್ ಫ್ರಮ್ ವೆಸ್ಟರ್ನ್. ದೇ ಆರ್ ನಾಟ್ ಫ್ರಮ್ ಇಂಡಿಯನ್. ಮೇಬಿ 1 or 2% may be Indian. They all come from Europe and US. The cutting edge nanotechnology, cutting edge medicines, everything come. It's not that we have not done, we have done, but for our population of 1/6 of the population, 1/6 of the research is not coming through our institutions. No, there are limitations for that. But since you asked me what are the good points about the Western doctors, so let me summarize. I can tell. Simple ಆಗಿ ಹೇಳ್ಬೋದು. You are a senior neurologist in India with in second decade. What's the number of your OPD on an average day? What patient you see? Maybe around 70 to 100. Okay, somebody sitting in UK, how much he sees? They are allowed to only see 6 patients. 6 patients. So after seeing 6 patients, this guy has time to study, to research, to... Yeah, that is true. They can study a single disease only. Yeah. 5 ವರ್ಷ ಅಲ್ಝೈಮರ್ ಬಗ್ಗೆ ಮಾತ್ರ ಓದ್ಬೋದು. But somebody as senior as you, somebody who has so much of workload, ನಿಮಗೆ ಆ ಪ್ರಿವಿಲೇಜ್ ಇಲ್ಲ. Not possible. Imagine you are in a corporate setup. ಯಾರು ನಮ್ಮಲ್ಲಿ ಈಗ ಏಮ್ಸ್ ಅಲ್ಲಿ ಅಥವಾ ಲೆಟ್ಸ್ ಸೇ ನಿಮಾನ್ಸ್ ಅಲ್ಲಿ ಇರೋರು ಏನು ಕಮ್ಮಿ OPD ನೋಡ್ತಾರೆ? How does? No, they also see a good number of OPDs. They cannot see less patients. ಯಾಕಂದ್ರೆ ನಮ್ಮ ದೇಶದಲ್ಲಿರೋ ಜನಸಂಖ್ಯೆನೇ ಅಷ್ಟು. ಹೌದು. ಹಾಗಾಗಿ ಸಮ್ಟೈಮ್ ಐ ಫೀಲ್ ಅಂಡ್ ರಿಸೋರ್ಸಸ್ ಆಲ್ಸೋ ನೀವು ಹೇಳ್ಬೋದು. ಗವರ್ಮೆಂಟ್ ಎಷ್ಟು GDP ಅನ್ನು ಹೆಲ್ತ್ಗೆ ಕೊಡ್ತದೆ ಅಂತ ಹೇಳಿಕೊಂಡು, ನಮ್ಮಲ್ಲಿ 2% ಕೂಡ ಕೊಡುದಿಲ್ಲ. ಬಟ್ ಪಾಶ್ಚಾತ್ಯ ದೇಶದಲ್ಲಿ ಆಲ್ಮೋಸ್ಟ್ 20% ಆಫ್ ದ GDP is for health. Goes for health research, all those things. ಸೊ ಹಾಗಾಗಿ ಯಾವುದೇ ಒಂದು ಕಾರಣದಿಂದ ಇವತ್ತು UK ಅಲ್ಲಿ ಅಥವಾ ವಾಷಿಂಗ್ಟನ್ ಅಲ್ಲಿ ಯಾವುದೇ ನರ ಸಂಬಂಧಪಟ್ಟ ಕಾಯಿಲೆಗೆ ಆಧುನಿಕ ತಂತ್ರಜ್ಞಾನ ನಮ್ಗಿಂತ 5 years or what's the gap you feel? They are quite ahead, maybe 10 years. 10 years ahead. They are 10 years ahead. It is not because of doctors, because of these conditions. It was a system. System. The government has to enforce that system. An individual doctor cannot decide. For research, ತುಂಬಾ ದುಡ್ಡು ಬೇಕಾಗ್ತದೆ. One can't fight and ದುಡ್ಡು ಬೇಕಾಗ್ತದೆ. ಅದಕ್ಕೆ ಬೇಕಾದಂತ ಫೆಸಿಲಿಟೀಸ್ ನಾವೇನು ಹೇಳ್ತೇವೆ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ. ಅದಕ್ಕೆ ಸೂಕ್ತ ವಾತಾವರಣವನ್ನು ಕಲ್ಪಿಸಬೇಕು. ಯಾಕೆಂತ ಹೇಳಿದ್ರೆ ನಾವು ಹೇಳಿದಾಗೆ ಸ್ಟ್ರೋಕ್ ಇಸ್ ನಾಟ್ ಓನ್ಲಿ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂಡ್ ಡಿಸಬಿಲಿಟಿ ಇನ್ ಇಂಡಿಯಾ, ಬೇರೆ ದೇಶದಲ್ಲೂ ಕೂಡ ಇದೆ. ಹಾಗಾಗಿ ಅಲ್ಲಿರೋ ಜನಸಂಖ್ಯೆ ಆಗೋ ಸ್ಟ್ರೋಕ್ ಆಗೋ ಸಂಖ್ಯೆಗಳು ಕಮ್ಮಿ ಇಡುವ ಕಾರಣದಿಂದ, ವ್ಯವಸ್ಥೆ ಸ್ಟ್ರೀಮ್ಲೈನ್ ಆಗಿರೋ ಕಾರಣದಿಂದ patient having getting stroke in Western country, do they do better? See, in many of the newer setups in India, we have system better than them. Like ಈಗ ಒಂದು ಸ್ಟ್ರೋಕ್ ಎಫಿಷಿಯನ್ಸಿ ನೀವು ಅಳತೆ ಮಾಡಬೇಕಾದ್ರೆ ನಾವು ಇಂಜೆಕ್ಷನ್ ಕೊಡುವಾಗ ಡೋರ್ ಟು ನೀಡಲ್ ಟೈಮ್ ಅಂತ ತಗೊಳ್ತೇವೆ. ಕ್ಯಾಶುಯಾಲಿಟಿ ಡೋರಿಗೆ ಅವನು ಯಾವಾಗ ಎಂಟರ್ ಆದ, ನೀವು ಅವನನ್ನು ಅಸೆಸ್ಮೆಂಟ್ ಮಾಡಿದ್ರಿ, ಸ್ಕ್ಯಾನ್ ಮಾಡಿಸಿದ್ರಿ, ವಾಪಸ್ ಕರ್ಕೊಂಡು ಬಂದು ಇಂಜೆಕ್ಷನ್ ಕೊಟ್ರಿ, ಅದಕ್ಕೆ ಡೋರ್ ಟು ನೀಡಲ್ ಟೈಮ್ ಅಂತ ಹೇಳ್ತೇವೆ. ಎರಡನೇದು ಇದು ಡೋರ್ ಟು ಕ್ಯಾಥ್ಲ್ಯಾಬ್ ಟೈಮ್ ಅಂತ ಹೇಳ್ತೀವಿ. ಅದು ಹಾರ್ಟ್ ಅಲ್ಲಿ ಅಲ್ಲ, ನಮ್ಮದಲ್ಲಿ ಸೈಡ್ಸ್ ಕ್ಯಾಥ್ಲ್ಯಾಬ್, ಯಾಕಂತ ಹೇಳಿದ್ರೆ ಕ್ಲಾಟ್ ಅನ್ನು ತೆಗೆಯುವ ಟೈಮ್. ಸೊ ಇದೆರಡು ನಮ್ಮ ವೆಲ್ ಎಸ್ಟಾಬ್ಲಿಷ್ಡ್ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಇಫ್ ಯು ಸಿ ಇಟ್ ಈಸ್ ಬೆಟರ್ ದೆನ್ ವೆಸ್ಟರ್ನ್ ಟೈಮ್. ಅಲ್ಲಿ ಸ್ಕ್ಯಾನ್ ಆಗ್ಲಿಕ್ಕೆ ಟೈಮ್ ತಗೊಳ್ತದೆ. ಅವ್ರ ಪ್ರಕಾರ ವಾಟ್ ಇಸ್ ಎ ಗುಡ್ ಟೈಮ್? There is nothing like a good time. Door to needle time should be 45 minutes ಅಂತ ಹೇಳ್ತಾರೆ. ಬಟ್ ನಮ್ಮದಲ್ಲಿ ಡೋರ್ ಟು ನೀಡಲ್ ಟೈಮ್ is as less as 10 minutes, 15 minutes. ಹಂಗೂ ಆಗಿದಿದೆ because we are fast. We are geared up for that. But it depends on the hospital to hospital. ನಾವು ಅದಕ್ಕೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂತ ಹೇಳ್ತೇವೆ. ಕೆಲವು ರೋಡ್, ಈಗ ನಮ್ಮ ಫಸ್ಟ್ ನ್ಯೂರೋ ಹಾಸ್ಪಿಟಲ್ ಆಗಿ ಇಟ್ ಇಸ್ ಎ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್. ರೋಡ್ ಹೆಡ್ ಅಲ್ಲಿ ಇದೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್. ಇಟ್ ಇಸ್ ಅಂದ್ರೆ ಪ್ರತಿಯೊಬ್ಬರು ಕೂಡ ಸ್ಟ್ರೋಕ್ ಬಗ್ಗೆ ಸೆನ್ಸಿಟೈಸ್ ಆಗಿದ್ದಾರೆ. ಆಯಾ ಇರ್ಬೋದು, ಅಣ್ಣ ಅಕ್ಕ ಇರ್ಬೋದು. ಈಗ ನಮ್ಮದು ಹಿಸ್ಟ್ರಿ ಲೆವೆಲ್ ನಿಮ್ಮ ಕ್ಯಾಶುಯಾಲಿಟಿಯಲ್ಲಿ ಶುರು ಆಗುದಿಲ್ಲ. ಯಾವಾಗ ಆಂಬುಲೆನ್ಸ್ ಇಂದ ಅವರು ಇಳ್ತಾರೆ, ಆಗ್ಲಿ ಇದು ಏನಾಯ್ತು, ಸ್ಟ್ರೋಕ್ ಆಯ್ತಾ, ಎಷ್ಟು ಹೊತ್ತಾಯ್ತು ಅಂತ ಅಣ್ಣ ಅಕ್ಕ ಕೇಳ್ತಾರೆ. ಅಣ್ಣ ಅಕ್ಕ ಅವ್ರ ಹತ್ರ ಕೇಳಿಬಿಟ್ಟು ಸಿಸ್ಟರ್ ಹತ್ರ ಹೇಳ್ತಾರೆ, ಸಿಸ್ಟರ್ ಇದು ವಿಂಡೋ ಟೈಮ್ ಅಲ್ಲಿ ಉಂಟು ಅಂತ ಹೇಳ್ತಾರೆ. ವಿಂಡೋ ಟೈಮ್ ಅಲ್ಲಿ ಯಾಕಂದ್ರೆ 3 ಗಂಟೆ ಒಳಗಿದ್ರೆ ವಿಂಡೋ ಟೈಮ್. ಆಗ ಎನಿ ಅದರ್ ಪೇಷಂಟ್ ವಿಲ್ ನಾಟ್ ಗಿವ್ ಗಿವನ್ ಪ್ರಯಾರಿಟಿ.
ಇದೆ. ಪೇಷಂಟ್ ಅಲ್ಲಿ 10 ಪೇಷಂಟ್ ಇರಲಿ 11 ಪೇಷಂಟ್ ಇರಲಿ, ದಿಸ್ ಪೇಷಂಟ್ ವಿಲ್ ಬಿ ಗಿವನ್ ಪ್ರಯಾರಿಟಿ ಅಂಡ್ ಇಮಿಡಿಯೇಟ್ ಕಾಲ್ ವಿಲ್ ಗೋ ಟು ದ ಡಾಕ್ಟರ್ ದಟ್ ಪೇಷಂಟ್ ಹ್ಯಾಸ್ ಕಮ್, ಇಟ್ ಈಸ್ ಇನ್ ದ ವಿಂಡೋ ಟೈಮ್. ನಿಮ್ಮ ಇದು ಸ್ಕ್ಯಾನಿಂಗ್ ಸೆಂಟರ್ ಇಮಿಡಿಯೇಟ್ಲಿ ಓಪನ್ ಆಗ್ತದೆ. ಸ್ಕ್ಯಾನಿಂಗ್ ಸೈಡ್ ಹೋಗಿ ಇದೇ ಫಸ್ಟ್ ಸ್ಕ್ಯಾನ್ ಆಗ್ತದೆ. ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಬೇರೆ ಪೇಷಂಟ್ ಮಾಡ್ತಾ ಇದ್ರೆ ಅವರನ್ನ ಅರ್ಧಕ್ಕೆ ಸ್ಕ್ಯಾನಿಂಗ್ ಅನ್ನು ನಿಲ್ಲಿಸಿ ಅವರನ್ನು ಹೊರಗೆ ತೆಗೆದು ಈ ಪೇಷಂಟ್ ಅನ್ನು ಹಾಕ್ತೇವೆ. ಹಾಕಿ ಸೊ ಅಲ್ಲಿ ಸ್ಕ್ಯಾನಿಂಗ್ ಆಗ್ತಿದ್ದಾಗ ಸಂಬಡಿ ಲುಕಿಂಗ್ ಅಂಡ್ ಟೆಲ್ಲಿಂಗ್ ಇಲ್ಲೇ ಆಗಿದೆ, ಟಾಕಿಂಗ್ ಟು ನ್ಯೂರಾಲಜಿಸ್ಟ್, ವಿಲ್ ಬಿ ಟೆಲ್ಲಿಂಗ್ ಎಷ್ಟು ಅರ್ಲಿ. ಸೊ ಇಮಿಡಿಯೇಟ್ ಈಗ ನಿಮಗೆ ವಾಟ್ಸ್ಆಪ್ ಅದೆಲ್ಲ ಉಂಟು, ನಮಗೆ ವಾಟ್ಸ್ಆಪ್ ಇಮೇಜಸ್ ಬಂದಾಗ್ತದೆ, ವಾಟ್ಸ್ಆಪ್ ಅಲ್ಲಿ ಬಂದಾಗ್ತದೆ ನಿಮಗೆ, ಅಲ್ಲಿಂದನೇ ಫೋಟೋ ಕಳಿಸ್ತಾರೆ. ಸರ್ ಇಲ್ಲಿ ಬ್ಲೀಡಿಂಗ್ ಇದೆ, ಇಲ್ಲಿ ಸ್ಟ್ರೋಕ್ ಇದೆ. ದಟ್ ಟೈಮ್ ರಕ್ಷಿತ್ ಕೆದಂಬಡಿ ಮೇ ಬಿ ಹ್ಯಾವಿಂಗ್ ಹಿಸ್ ಬ್ರೇಕ್ಫಾಸ್ಟ್, he'll be thinking, this is the patient, this is the criteria, as per protocol, this has to be given. ವೆರಿ ಟ್ರೂ. ವೆಸ್ಟಲ್ಲಿ ಅದು ಮಾಡಲ್ಲ. ವೆಸ್ಟಲ್ಲಿ ಇಟ್ ವಿಲ್ ಟೇಕ್ಸ್ ಸಮ್ ಮೋರ್ ಟೈಮ್. ಯಾಕಂತೇಳಿ ಹಾಕಿದ ಪೇಷಂಟ್ ಅನ್ನು ತೆಗೆಯುವಾಗಿಲ್ಲ, he'll go to court. He will go to court, or they have the enough resources. They might keep one MRI or CT machine dedicated for that. Okay. I feel Indians now we are very jugadu alva, ನಮ್ಗೆ ಮಾಡ್ಬೇಕಾದ್ರೆ ಹಿಂಗ್ ಬೇಕಾದ್ರೆ ಮಾಡ್ಬಿಡ್ತೀವಿ ನಾವು. That is true. So those jugadu things, ಎನಿಬಡಿ ಸಿ ಸರ್, ನೀವು ಈಗ ಇದನ್ನ ನಿಮಗೆ ಗವರ್ಮೆಂಟ್ ಯಾರೋ ಡಾಕ್ಟರ್ ಮಾಡಿರೋ ಸಸ್ಪೆಂಡ್ ಆಗ್ಬಿಡ್ತಾರಲ್ಲ, ಈ ತರ ಎಲ್ಲ ಮಾಡಕ್ ಹೋದ್ರೆ, ಎಕ್ಸ್ಟ್ರಾ ಮಾಡಕ್ ಹೋದ್ರೆ. ಅದ್ರ ನೀವು ಮಾಡಿದೀರಿ ಅಂತ ಅನ್ಸುತ್ತೆ. ಮೊನ್ನೆ ಒಂದು ಪೇಷಂಟ್ ಗೆ ನೀವೇ ಟ್ರಾಲಿಯಲ್ಲಿ ದೂಡಿಕೊಂಡು ಹೋಗಿದ್ದೀರಿ. ಅದು ಮಾಡಿ ಈಗ ನಾವು ಸ್ವಲ್ಪ ವೆಸ್ಟ್ ಅಲ್ಲಿ ನಮ್ಮ ಪೇಷಂಟ್ ನಾವೇ ಟ್ರಾಲಿಯಲ್ಲಿ ದೂಡ ಹೋಗಿಲ್ವಾ? ಇಲ್ಲ ಇಲ್ಲ ಇಲ್ಲ. ಇಂಡಿಯಾದ ಗೌರ್ಮೆಂಟ್ ಅಲ್ಲಿ ಕೆಲವೊಮ್ಮೆ ನನ್ನ ರಿಲೇಟಿವ್ ಯಾರು ಆತರ ಹತ್ತದವ್ರು ಬಂದ್ರೆ ನಮ್ಗೆ ಅಲ್ಲಿ ಇಲ್ಲಿ ನೋಡ್ತೀವಿ, ನಾನೊಬ್ಬರಲ್ಲಿ ತುಂಬಾ ಜನ ಮಾಡ್ತಾರೆ, ನೋಡ್ತೇವೆ, ಆಯ ಇಲ್ಲ ಅಕ್ಕ ಇಲ್ಲ. ಈಗ ಒಂದು ಹಾಸ್ಪಿಟಲ್ ಕಮ್ಮಿ ಜನ ಇದ್ದಾಗ ಮುನ್ನಬಾಯಲ್ಲಿ, ಹೌದು, ಮುನ್ನಬಾಯಲ್ಲಿ ಮಾಡಿದಾಗೆ ನೀವೇ ಟ್ರಾಲಿ ದುಡ್ಕೊಂಡು ಹೋಗ್ಬೇಕಾಗ್ತದೆ. ಅಲ್ಲ, ನಾವೆಲ್ಲರೂ ಮಾಡಿದ್ದೇವೆ ಒಂದು ಟೈಮಲ್ಲಿ, ಎಲ್ಲರೂ ಟ್ರೈನಿಂಗ್ ಮಾಡುವಾಗ ಮಾಡಿದ್ರಿ. ಸಮಾಜದ ಒಂದು ಪರ್ಸೆಪ್ಷನ್ ಇದೆ, ನನಗೆ ಸ್ಟ್ರೋಕ್ ಆಯ್ತು, ಅದು ಏನಾಗಿದೆ, ಸ್ಟ್ರೋಕ್ ಆಗಿ ಲೇಟ್ ಆಗಿ ಹೋಗಿರ್ತಾರೆ, ಬ್ರೈನ್ ಡೆತ್ ಆಗಿರ್ತದೆ, ಆಮೇಲೆ ಸ್ಟ್ರೋಕ್ ಇಂದ ಸರ್ ಇಂಗ್ಲಿಷ್ ಮೆಡಿಸಿನ್ ಏನು ಯೂಸ್ ಇಲ್ಲ. ಅಲ್ಲಿ ಅವರು ಹೋಗಿ ಅಲ್ಲಿ ಹೋದೆ, ನನಗೆ ತಮಿಳ್ನಾಡಿಗೆ ಹೋದ್ರು, ಒಂದು ಎಣ್ಣೆ ಕೊಟ್ಟರು, ಈಗ ಉಜ್ಜಿ 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 ಈಗ ನಾನು ಇಂಪ್ರೂವ್ ಆಗಿದ್ದೇನೆ, ಸ್ವಲ್ಪ ಬೆಟರ್, ಸ್ಟ್ರೋಕ್ ಇಂಗ್ಲಿಷ್ ಮೆಡಿಸಿನ್ ಹೋಗ್ಬೇಡಿ ಅಂತ. ದಿಸ್ ಇಸ್ ಎ ಪಾಪ್ಯುಲರ್ ನೆರೇಟಿವ್. ಇದನ್ನ ನೀವು ಎಲ್ಲ ಆಂಗ್ಲಿಂದ ನೋಡಿ ಹೇಳಿ, ಎಕ್ಸಾಕ್ಟ್ಲಿ ಪೇಷಂಟ್ ಏನಾಗಿದೆ, ಅವ್ರು ಹೇಳೋದು ಈ ಸತ್ಯ ಏನಿದೆ, ಮಿಥ್ಯ ಏನಿದೆ ನೋಡಿ. ಈಗ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಈಗ ನೋಡಿ, ಈಗ ಒಂದು ಸ್ಟ್ರೋಕ್ ಆದ ತಕ್ಷಣ ಏನಾಗ್ತದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಮಿದುಳಲ್ಲಿ. ಈಗ ಸ್ಟ್ರೋಕಲ್ಲಿ ಒಂದು ರಕ್ತ ನಾಳ ಬ್ಲಾಕ್ ಆಯಿತು, ಒಂದು ಭಾಗದ ಮಿದುಳಿಗೆ ರಕ್ತ ಸಂಚಾರ ವ್ಯತ್ಯಯ ಆಯಿತು, ಆ ವ್ಯಕ್ತಿ ಹಠಾತ್ತಾಗಿ ಕೈ ಕಾಲು ಶಕ್ತಿ ಕಳ್ಕೊಂಡ ಅಂತ ಅಂದಿಟ್ಕೊಳ್ಳಿ. ಆಗ ಅಲ್ಲಿ ಊತ ಇರ್ತದೆ, ಸ್ವೆಲ್ಲಿಂಗ್ ಇರ್ತದೆ. ನಿಮಗೆ ಫಸ್ಟ್ 7 ರಿಂದ 10 ದಿವಸ ನಿಮಗೆ ಯಾವುದೇ ಇಂಪ್ರೂವ್ಮೆಂಟ್ ಕಾಣೋದಿಲ್ಲ. ಯಾಕೆಂತೇಳಿ ಅಷ್ಟು ಸ್ವೆಲ್ಲಿಂಗ್ ಇದೆಲ್ಲ ಇರ್ತದೆ, ಬ್ರೈನ್ ಒಂದು ಶಾಕ್ ಅಲ್ಲಿ ಇರ್ತದೆ. ಅರ್ಥ ಆಯ್ತಲ್ಲ? ಇಟ್ ಇಸ್ ಎ ನ್ಯಾಚುರಲ್ ಪ್ರೊಸೆಸ್. ನೀವು ಅಲೋಪತಿಗೆ ಹೋಗಿ ಆಯುರ್ವೇದಿಕ್ಗೆ ಹೋಗದೇ ಇರಿ, ಇಸ್ ಎ ನ್ಯಾಚುರಲ್ ಪ್ರೊಸೆಸ್. 1 ವಾರ 2 ವಾರ ಕಳೆದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ಮಿದುಳಿಗೆ ಫೀಡ್ಬ್ಯಾಕ್ ಸಿಗ್ತದೆ, ನನ್ನ ಕೈಕಾಲು ಅಲ್ಲಾಡ್ತಾ ಇಲ್ಲ, ನಾನು ಹೇಗೆ ರಿಕವರಿ ಮಾಡ್ಕೊಳ್ಬೇಕು ಅಂತ. ಸೊ ಮಿದುಳು ತನ್ನನ್ನೇ ಗುಣಪಡಲಿಕ್ಕೆ ಪ್ರಯತ್ನ ಪಡ್ತದೆ. ಒಂದು ಗಾಯ ಗುಣ ಆಗುವಾಗೆ, ಗಾಯ ಚರ್ಮದಲ್ಲಿ ಬೇಗ ಗುಣ ಆಗ್ತದೆ, ಬಟ್ ಇದು ಮಿದುಳಿಗಾದ ಗಾಯ, ನೆನ್ಪಿಟ್ಕೊಳ್ಳಿ. ಸೊ ಮಿದುಳು ಇಸ್ ಅ ಸ್ಪೆಷಲೈಸ್ಡ್ ಆರ್ಗನ್. ಆ ಗಾಯವನ್ನು ಗುಣಪಡಿಕೊಳ್ಳುವಂಥ ಪ್ರಕ್ರಿಯೆ ಸ್ವಲ್ಪ ಸ್ಲೋ ಇರ್ತದೆ, ಮಿದುಳಿನಲ್ಲಿ ಸ್ಲೋ ಇರ್ತದೆ. ಸೊ ನಿಧಾನಕ್ಕೆ ಕೊಲಾಟಲ್ ಸಿಸ್ಟಮ್ ಡೆವಲಪ್ ಆಗ್ತದೆ, ಸುಪ್ತವಾಗಿದ್ದಂಥ ನರಗಳು ಜಾಗೃತ ಆಗ್ತದೆ. ಸೊ ಆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ನಾವೇನು ಹೇಳ್ತೇವೆ, ಅದು ಡೆವಲಪ್ ಮಾಡಿಫೈ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಒಂದು ರೂಮಲ್ಲಿ 7 ಜನ ಕೆಲಸದಾರಿದ್ದಾರೆ, ಅದರಲ್ಲಿ 3 ಜನರನ್ನು ತೆಗೆದ್ರು. ಸೊ 3 ಜನ ತೆಗೆದಾಗ 4 ಜನ ಉಳ್ಕೊಂಡ್ರು. ಈಗ ಸಡನ್ ಆಗಿ ನಿಮ್ದು ಆ ಕೆಲಸ ನಿಂತೋಯ್ತಲ್ಲಿ ಅಲ್ವಾ? ಸೊ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಅವರಲ್ಲಿ ಹತಾಶ ಆಯ್ತು, ಗಲಾಟೆ ಆಯ್ತು, ಯಾರಿಲ್ಲ. ಈಗ ಮೆಲ್ಲೆ ಅವರು ಇಂಪ್ರೂವೈಸ್ ಮಾಡ್ಕೊಳ್ತಾರೆ. ಆ 7 ಜನರ ಕೆಲಸವನ್ನು ಆ 4 ಜನರು ಮಾಡುವ ಹಾಗೆ ಬ್ರೈನ್ ಉಳಿದ ಭಾಗ ಎಕ್ಸ್ಪಾಂಡ್ ಆಗ್ತದೆ. ಸೊ ಅದರಿಂದಾಗಿ ಮೆಲ್ಲೆ ಪೇಷಂಟ್ ಇಂಪ್ರೂವ್ ಆಗ್ತದೆ. ಈ ಪ್ರಕ್ರಿಯೆ ಒಂದು 6 ತಿಂಗಳು ಇಲ್ಲ 1 ವರ್ಷದವರೆಗೆ ತಗೊಳ್ಬೋದು. ಸೊ ಯಾವುದೇ ಪೇಷಂಟ್ ಸ್ಟ್ರೋಕ್ ಆದ ನಂತರ ನೀವು ಅವನಿಗೆ ಯಾವುದೇ ಟ್ರೀಟ್ಮೆಂಟ್ ಕೊಡದಿದ್ರು ಕೂಡ ಅವನು ನಿಧಾನಾಗಿ ಇಂಪ್ರೂವ್ ಆಗ್ತಾನೆ. ಅದರಿಂದಾಗಿ ನೀವು ಎಣ್ಣೆ ಹಚ್ಚದೇ ಇರಿ, ಆ ಪೇಷಂಟ್ ಇಂಪ್ರೂವ್ ಆಗುದು ಸಹಜ, ನಿಶ್ಚಿತ. ಸೊ ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ನೀವು ಒಂದು ಟ್ರೀಟ್ಮೆಂಟ್ ತಗೊಂಡ ನಂತರ ಸ್ವಲ್ಪ ನೀವೊಂದು ಆಯುರ್ವೇದಿಕ್ಸ್ ಅಥವಾ ಯಾವುದೇ ಟ್ರೀಟ್ಮೆಂಟಿಗೆ ಹೋದ ನಂತರ ನಿಮಗೆ ಅಲ್ಲಿ ನೀವು ಮಸಾಜ್ ಮಾಡಿಸ್ತಾ ಇರೋದ್ರಿಂದ ಅವ ಇಂಪ್ರೂವ್ ಆದ ಅಂತ ನಿಮಗೆ ಫೀಲಿಂಗ್ ಬರ್ತದೆ. ಸೊ ನಮ್ಮ ಮಿದುಳು ಯಾವತ್ತೂ ಕೋರಿಲೇಟ್ ಮಾಡ್ತದೆ, ನಾನು ಇಲ್ಲಿಗೆ ಹೋದೆ, ಈ ತರ ನಾನು ಮಾಡದಿದ್ರೆ ನನಗೆ ಈ ತರ ಲಾಸ್ ಆಯ್ತು, ನಾನು ನಂಬಿದೆ ಈ ದೇವರನ್ನು, ಅದರಿಂದ ನನಗೆ ಒಳ್ಳೇದಾಯ್ತು, ಈ ತರ ನಮಗೊಂದು ಫೀಲಿಂಗ್ ನಾವು ಕೋರಿಲೇಟ್ ಮಾಡಿ ಅದರಿಂದ ಮಗು ಆಯ್ತು, ಕರೆಕ್ಟ್, ಸಮಥಿಂಗ್ ಲೈಕ್ ದಟ್. ಆ ಕೋರಿಲೇಷನ್ ಇರ್ತದೆ. ಸೊ ನೀವು ಅಲ್ಲಿ ಒಂದು ಟ್ರೀಟ್ಮೆಂಟ್ ಆಕ್ಟಿವ್ ಆಗಿ ತಗೊಳ್ತಾ ಇರೋದ್ರಿಂದ ಸೊ ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಹೋಗಿ ನನಗೆ ಇಂಪ್ರೂವ್ಮೆಂಟ್ ಆಯ್ತು ಅಂತ. ದೇರ್ ಆರ್ ಸೋ ಮೆನಿ ಪೇಷಂಟ್ಸ್ ಹೂ ಹ್ಯಾವ್ ಗಾನ್ ಟು ಆಯುರ್ವೇದಿಕ್ ಸೆಟಪ್ number 1, they have gone there.
ಅಲ್ಲಿ ಅವರಿಗೆ ವರ್ಸನ್ ಆಯಿತು, ಮತ್ತೆ ನಮ್ಮ ಹತ್ರ ತಗೊಂಡು ಅಲ್ಲಿ ಹೋಗಿ ಜಾಸ್ತಿ ಆಯಿತು ಅಂತ ಬಂದವರು ಇದ್ದಾರೆ. ಓಕೆ ಆಯುರ್ವೇದ ಒಂದು ತಗೊಳ್ಳೋದವರು ಇದ್ದಾರೆ ನಂತರ. ಸೊ ದಿಸ್ ಈಸ್ ಎ ನ್ಯಾಚುರಲ್ ಪ್ರೊಸೆಸ್. ಬಟ್ ನೀವು ನೋಡ್ಕೊಳ್ಬೇಕು, ಸಿ ಆಯುರ್ವೇದ ಒಂದು ಪ್ರಾಚೀನ ಪದ್ಧತಿ ನಮ್ಮ ಇಂಡಿಯಾದಲ್ಲಿ. ಇಟ್ ಬಿನ್ ದೇರ್ ಫಾರ್ ಪಾಸ್ಟ್ 5000 years. ಸೊ ಅದು ನಮ್ಮ ಇಟ್ಸ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಪಾರ್ಟ್ ಆಫ್ ಲೈಫ್. ಸೊ ಅದರಿಂದ ನಾನು ಅದನ್ನು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಹೋಗುದಿಲ್ಲ. So probably what is allopathy now was Ayurveda about 1000 years back. It was our allopathy, Indian allopathy. It was Indian allopathy. Indian allopathy. Later on, developments did not happen due to certain reason I don't know. So it didn't develop ಅಷ್ಟೇ, ಅದು ಫ್ಯೂಚರ್ ಇನ್ನೂ ಡೆವಲಪ್ ಆಗಿಲ್ಲ. ನೀವು ಆಕ್ಚುಲಿ ಸುಶ್ರುತ ಸಂಹಿತ, ಚರಕ ಸಂಹಿತ ಮಾಡಿದ್ರೆ ಒಂದು ಬಾಡಿಯನ್ನು ಹೇಗೆ ಪ್ರಿಸರ್ವ್ ಮಾಡಬೇಕು ಅಂತ ಅದರಲ್ಲಿ ಕೊಟ್ಟಿದ್ದಾರೆ. ರೈನೋಪ್ಲಾಸ್ಟಿ ತೋರಿಸಿದೆ ಚರಕ ಮತ್ತೆ ಸುಶ್ರುತ ಅವರೇ ರೈನೋಪ್ಲಾಸ್ಟಿಯನ್ನು ತೋರಿಸಿಕೊಟ್ಟವರು ಅಲ್ವಾ. ಮಧುಮೇಹ ಅಂದ್ರೆ ಶುಗರ್ ಅಂತ ಹೇಳುವಂತ ಕಾಯಿಲೆ ಅವರೇ ಹೇಳಿದ್ದು. ಬಟ್ ಅವರಿಗೆ ಕಟ್ಟಿಂಗ್ ಸೈಂಟಿಫಿಕ್ ರೆವಲ್ಯೂಷನ್ಸ್ ಇಟ್ ಈಸ್ ಅಲೋಪತಿ. ನೀವು ಅದನ್ನು ಇಟ್ ಈಸ್ ಅಲೋಪತಿ, ಅದನ್ನು ಯಾಕೆ ನೀವು ಡಿಸ್ಟಿಂಗ್ ಮಾಡ್ತೀರಿ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಇಟ್ ಕುಡ್ ನಾಟ್ ಫೈಂಡ್ ಔಟ್ ಸೊಳ್ಳೆ ಕಚ್ಚುದ್ರಿಂದ ಮಲೇರಿಯಾ ಬರ್ತದೆ ಅಂತ ಅದು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವ್ರು ಬರ್ಬೇಕಾಯ್ತಲ್ಲ, ರೊನಾಲ್ಡ್ ರೋಸ್ ನಮ್ಮ ಮಂಗಳೂರು ವೆನ್ಲಾಕ್ ಹಾಸ್ಪಿಟಲ್ ಅಲ್ಲಿ ಇದ್ದವರು. ಮಲೇರಿಯಾ ಗೊತ್ತಾ? ಇನ್ ಮಂಗಳೂರಿನಲ್ಲಿ ಸಿಕಂದ್ರಾಬಾದ್ ಮಿಲಿಟರಿ ಹಾಸ್ಪಿಟಲ್ ಅಲ್ಲ, ಬಿಫೋರ್ ದಟ್ he was in Bangalore. He was in Bangalore, then he went to Sikandrabad military hospital. He was a military doctor, I think. Yeah, he was a military doctor posted in Venlock Hospital. ಇದಷ್ಟೇ. So that is what I'm telling. See, I hope I not made fun of a particular system. No. That was our allopathy, and due to some reason it got restricted. It didn't develop. So the thing is, ಈಗ ನೀವು ಆಯುರ್ವೇದ ಎಫೆಕ್ಟಿವ್ ಅಲ್ವಾ ಅಂತ ನೋಡ್ಲಿಕ್ಕೆ ಯು ಹ್ಯಾವ್ ಟು ಡೂ ಎ ಕಟಿಂಗ್ ಎಡ್ ರಿಸರ್ಚ್. ಐ ಥಿಂಕ್ ಐ ರೆಡ್ 3-4 papers recently where they have given physiotherapy for normal people and they have given Ayurveda to certain people. I think some of them were done in imams only, and they did not find any significant benefit. ಈಗ ಸ್ಟ್ರೋಕ್ ಆದವರಿಗೆ ನಾರ್ಮಲ್ ಫಿಸಿಯೋಥೆರಪಿ ಕೊಟ್ಟಿದ್ದಾರೆ, ಕೆಲವರಿಗೆ ಎಣ್ಣೆ ಮಸಾಜ್ ಮಾತ್ರ ಕೊಟ್ಟಿದ್ದಾರೆ. ಅಂಡ್ ದೇ ಡಿಡ್ ನಾಟ್ ಫೈಂಡ್ ನೀವು ಇಟ್ಸ್ ಇನ್ ದ ಓಪನ್ ಡೊಮೇನ್. ನೀವು ಗೂಗಲ್ ಅಲ್ಲಿ ಅಥವಾ ಚಾಟ್ GPT ಅಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ಸ್ಟಡಿ ಆಫ್ ಸ್ಟ್ರೋಕ್ ಟ್ರಯಲ್ಸ್, ರೀಸೆಂಟ್ ಟ್ರಯಲ್ಸ್ ವಿತ್ ಆಯುರ್ವೇದ ಅಂತ ಹೇಳಿದ್ರೆ 3-4 ಟ್ರಯಲ್ ಬರ್ತದೆ. ದೇ ಹ್ಯಾವ್ ಫೌಂಡ್ ದಟ್ ದೇರ್ ಇಸ್ ನೋ ಬೆನಿಫಿಟ್. ಬಟ್ ದೇರ್ ಇಸ್ ಆಲ್ವೇಸ್ ಇದು ಟ್ರಯಲ್ ಹೇಗೆ ಮಾಡಿದ್ರು, ಸರಿಯಾಗಿ ಮಾಡಿದ್ರ, ಬಯಾಸ್ ಇಟ್ಕೊಂಡು ಮಾಡಿದ್ರ, ಅಥವಾ ಇವರಿಗೆಲ್ಲ ಮೆಡಿಕಲ್ ಕಂಪನಿಗಳು ದುಡ್ಡು ಕೊಟ್ಟಿದಾರ ಟ್ರಯಲ್ ಮಾಡೋರಿಗೆ. ಹೌದು, ಯು ಕ್ಯಾನ್ ಅದನ್ನ ಹೇಗೆ ಮಿಸ್ಲೀಡ್ ಮಾಡಬಹುದು. ಬಟ್ ಪ್ರೆಸೆಂಟ್ ಕಾಂಟೆಕ್ಸ್ಟಲ್ಲಿ ಐ ಅಡ್ವೈಸ್ ಮೈ ಪೇಷಂಟ್ಸ್, ನೀವು ಹೋಗಿ ಅಂತಲೂ ಹೇಳುದಿಲ್ಲ, ಹೋಗಬೇಡಿ ಅಂತಲೂ ನಾನು ಹೇಳುದಿಲ್ಲ. ಐ ಡೋಂಟ್ ಡಿಸ್ಕರೇಜ್ ದೆಮ್. ಯಾಕೆಂತ ಹೇಳಿದ್ರೆ ನಮ್ಮ ಸೊಸೈಟಿ, ಸೋಷಿಯಲ್ ಫ್ಯಾಬ್ರಿಕ್, it is this one. There are so many patients who will vouch ನಾನು ಆಯುರ್ವೇದಕ್ಕೆ ಹೋಗಿ ಇಂಪ್ರೂವ್ಮೆಂಟ್ ಆದೆ ಅಂತ ಹೇಳೋರಿದ್ದಾರೆ. at present I feel there is no limited data to say that ಆಯುರ್ವೇದ may not be beneficial ಅಂತ ಹೇಳುವಷ್ಟು ಡಾಟಾ ಇಲ್ಲ. ಅಂಡ್ ಸೆಕೆಂಡ್ ಥಿಂಗ್ ಈಸ್ ಆ ಒಂದು ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ ಪೇಷಂಟ್ ಪಾರ್ಟಿಗೆ ಸಿಕ್ಬೇಕು. something is making them feel good, let them go. And second thing is, ನಮಗೆ ಯಾವ್ದ್ರ ಬಗ್ಗೆ ಗೊತ್ತಿಲ್ವೋ ಅದನ್ನ ನಾವು ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗಬಾರದು. We don't know. So I have not studied Ayurveda. Then why you should criticize it? So let us. ಮತ್ತೆ ನನ್ನ ಪೇಷಂಟಿಗೆ ಅಲ್ಲಿಂದ ಬೆನಿಫಿಷನ್ ಆಗುದ್ರೆ ಆಗ್ಲಿ. ಹೌದು, ಅದು ಬೆನಿಫಿಟ್ ಆದ್ರೆ ಆಗಬೇಕು. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಪೇಷಂಟಿಗೆ ಒಂದು ಸಮಾಧಾನ ಬರಲಿ, ಅದನ್ನು ಟ್ರೈ ಮಾಡಿದ್ದೀನಿ ಅಂತ. ಪೇಷಂಟ್ ಪಾರ್ಟಿಗೆ ಸಹ ಒಂದು ಸಮಾಧಾನ ಮಾಡ್ಲಿಕ್ಕೆ ಬರಲಿ. ಯಾಕೆಂತ ಹೇಳಿದ್ರೆ ಅವರಿಗೆ 100 ಜನ ಹೇಳುವರಿದ್ದಾರೆ ನೀನು ಅಲ್ಲಿ ಹೋಗೋದಕ್ಕೆ ನೀನು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತೇಳಿ. ಅಂಡ್ ಫೈನಲಿ ದೇ ವಿಲ್ ಬ್ಲೇಮ್ ದ ಪೇಷಂಟ್ ಅಂಡ್ ಪೇಷಂಟ್ ಪಾರ್ಟಿ ಫಾರ್ ನಾಟ್ ಟೇಕಿಂಗ್ ಹಿಮ್. ಸಿ ದಿಸ್ ಉಂಟಲ್ಲ, ಇದು ಸೋಷಿಯಲ್ ಫ್ಯಾಬ್ರಿಕ್ ಎಷ್ಟು ಇಂಟರ್ವೆನ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಟ್ರೀಟ್ಮೆಂಟ್ ಒಟ್ಟಿಗೆ. There are 100 judges sitting in your family telling what to do and what not to do. ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. It is not a decision of doctor and patient alone. It is so many people. So basically you are treating the patient and their emotions and their emotion and these 100 judges which are sitting outside ಅವರನ್ನು ನೀವು ಟ್ರೀಟ್ಮೆಂಟ್ ಮಾಡಬೇಕು. ಬಹಳ ತಮಾಷೆ ಆಗಿದೆ. ಕೆಲವೊಮ್ಮೆ ನನ್ನ ಲಿಮಿಟ್ ಅನುಭವದಲ್ಲಿ ನಾನು ಹೇಳುದು, ಏನೇ ಒಂದು ಚಿಕ್ಕ ಇದಾದ ಕೂಡಲೇ ಪೇಷಂಟ್ಗೆ ಸರ್ ಏನ್ ತಿನ್ಲಿ ಅಂತ ಹೇಳ್ಬೇಕು. ನನಗೆ ಕೆಲವೊಮ್ಮೆ ಗೊತ್ತಿದೆ ಬಂದಿರೋ ಕಾಯಿಲೆಗೂ ನೀನು ಬಿರಿಯಾನಿ ತಿನ್ನು, ಪುಳಿಯೋಗರೆ ತಿನ್ನು, ಪಲಾವ್ ತಿನ್ನು, ಏನು ಸಂಬಂಧ ಇಲ್ಲ ಅಂತ. ಬಟ್ ಹಾಗೆ ಹೇಳಲಿಕ್ಕೆ ಆಗಲ್ಲ. ನಾನು ಅವ್ರನ್ನ ಎಕನಾಮಿಕ್ಸ್ ಸಲ ನೋಡಿ ಇದು ತಿನ್ನಿ ಅಂತ ಹೇಳಬೇಕಾಗುತ್ತೆ. ಬಿಕಾಸ್ ದೇ ಬಿಲೀವ್ ದಟ್ ಈ ಕಾಯಿಲೆಗೆ ನಾನು ಪೈನಾಪಲ್ ತಿಂದದಿಂದನೇ ನನಗೆ ಶೀತ ಬಂತು ಅಂತ ಹೇಳೋರನ್ನ ನಾನು ಏನ್ ಮಾಡ್ಲಿಕ್ಕಾಗುತ್ತೆ. ದೇ ಡೋಂಟ್, ನನಗೆ ಅವ್ರಿಗೆ ಇದೊಂದು ರೈನೋ ವೈರಸ್ ಇಂದ ಬಂತು ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಅವ್ರು 10 ತಲೆಮಾರು ನಂಬಿದೆ, ಪಕ್ಕದ ಮನೆಯವ್ರು ನಂಬ್ತಾರೆ, ಆಂಟಿ ನಂಬ್ತಾರೆ, ಅಜ್ಜಿ ನಂಬ್ತಾರೆ. ನಾನು ಹೇಗೆ ಹೇಳುದು ಪೈನಾಪಲ್ ಕೊಡಿ ಅಂತ ಹೇಳಿದ್ರೆ? ಸೊ ಆಲ್ ದಿಸ್ ಥಿಂಗ್ಸ್. ಸರ್ ಅಡಲ್ಟ್ಸ್ ಅಲ್ಲಿ ಕೂಡ ಈಗ ಮಕ್ಕಳ ಬಗ್ಗೆ, ಫುಡ್ ಬಗ್ಗೆ ಅವ್ರು ತುಂಬಾ ಕ್ವಶನ್ಸ್ ಕೇಳ್ತಾರೆ, ತುಂಬಾ ಜಾಸ್ತಿ ಕೇಳ್ತಾರೆ. ಮಕ್ಕಳಿಗಿಂತ ಜಾಸ್ತಿ ಅಡಲ್ಟ್ಸ್ ಅಲ್ಲೇ ಕೇಳ್ತಾರೆ. ಓಕೆ. ಸೊ ಬಟ್
ನೀವು ಒಂದೊಂದು ಡಿಸೀಸಿಗೆ ಅದು ಇಟ್ ವಿಲ್ ಬಿ ಸ್ಪೆಸಿಫಿಕ್ ಫಾರ್ ದಟ್ ಕೈಂಡ್ ಆಫ್ ಡಿಸೀಸ್. ಅಗೇನ್ ವಿ ಹ್ಯಾವ್ ಟು ಗಿವ್ ಎವಿಡೆನ್ಸ್ ಬೇಸ್ಡ್ ಅಪ್ರೋಚ್ ಅಲ್ವಾ. ನಾವು ಎಂಥ ಡಾಕ್ಟರ್ನವರು ಮಾತಾಡಿದ್ರೆ ಸಹ ವಿ ಕೆನಾಟ್ ಟಾಕ್ ಫ್ರಮ್ ಅವರ್ ಹಾರ್ಟ್, ಟಾಕ್ ಫ್ರಮ್ ಅವರ್ ಬ್ರೈನ್, ಇಲ್ಲಿಗೆ ಬರ್ತೀರಾ? ಅಲ್ಲಿಗೆ ಬರ್ತೇವೆ. ಸೊ ವಿ ಹ್ಯಾವ್ ಟು ಗಿವ್ ಎವಿಡೆನ್ಸ್ ಬೇಸ್ಡ್. ಆ ಡಯಟ್ ಬಗ್ಗೆ ರಿಸರ್ಚ್ ಆಗಿರಬೇಕು. ಸೊ ದರ್ ಈಸ್ ಸಮ್ ಲಿಮಿಟೆಡ್ ರಿಸರ್ಚ್. ಸೊ ಡೆಫಿನೆಟ್ಲಿ ಈಚ್ ಡಿಸೀಸಿಗೆ, ಆಲ್ಝೈಮರ್ ಡಿಸೀಸಿಗೆ ಡಯಟ್ ಬೇರೆ, ಸ್ಟ್ರೋಕಿಗೆ ಡಿಸೀಸ್ ಡಯಟ್ ಬೇರೆ, ಪಾರ್ಕಿನ್ಸನ್ ಡಿಸೀಸಿಗೆ ಡಯಟ್ ಬೇರೆ. ಸೊ ಹಾಗೆ ಆ ಡಿಸೀಸ್ ಸ್ಪೆಸಿಫಿಕ್ ಆಗಿ ನಾವು ಡೆಫಿನೆಟ್ಲಿ ಹೇಳ್ತೇವೆ. ವೀಕ್ಷಕರೇ, ಸ್ಪೀಕಿಂಗ್ ಟು ರಕ್ಷಿತ್ ಕೆರಮಡಿ ಇದೆಯಲ್ಲ, ದರ್ ಆರ್ ಸೋ ಮೆನಿ ವಿಚಾರಗಳ ಬಗ್ಗೆ ಮತ್ತೆ ಹೋಗ್ಬೋದು. ಫುಡ್ ಬಗ್ಗೆನೇ ಒಂದು ಪಾಡ್ಕಾಸ್ಟ್ ಮಾಡ್ಬೋದು, ಆನ್ಸೈಟಿ ಬಗ್ಗೆನೇ ಒಂದು ಪಾಡ್ಕಾಸ್ಟ್ ಮಾಡ್ಬೋದು, ಹ್ಯೂಮನ್ ಎವಲ್ಯೂಷನ್ ಬಗ್ಗೆನೇ ಪಾಡ್ಕಾಸ್ಟ್ ಮಾಡ್ಬೋದು, ಮೆಡಿಕಲ್ ಲೀಗಲ್ ಎಥಿಕ್ಸ್ ಬಗ್ಗೆ ಮಾಡ್ಬೋದು, ಮೆಡಿಕಲ್ ಟೀಚಿಂಗ್ ಬಗ್ಗೆ ಮಾಡ್ಬೋದು. ಸೊ ನಾನು ಹೇಳಬೇಕು ಅಂತ ಹೇಳಿದ್ರೆ ದರ್ ಇಸ್ ನೋ ಲಿಮಿಟ್. ಬಟ್ ಸಮಯದ ಅಭಾವದಿಂದಾಗಿ ನಾವು ಸ್ಟ್ರೋಕ್ ಬಗ್ಗೆ ವಿಸ್ತಾರವಾಗಿ ಮಾತಾಡಿದ್ವು. ನಾನು ಮುಂದೆ ಹೋಗ್ತೇನೆ ಸರ್. ಮೂರ್ಛೆ ರೋಗ, ಮೂವಿಲ್ ಹೆಚ್ಚಿನ ಕಾಯಿಲೆ ನಮಗೆ ಗೊತ್ತಾಗೋದು ಮೂವಿಯಿಂದ. ಮೂರ್ಛೆ ಬಂತು, ಯಾರೋ ಬಂದು ಕೀ ಚೈನ್ ಕೊಟ್ಬಿಟ್ರು. ಶಿಜರ್ ಅಂದ್ರೆ ಏನು, ಮೂರ್ಛೆ ರೋಗ ಅಂದ್ರೆ ಏನು, ಎಷ್ಟು ಪರ್ಸೆಂಟ್ ಆಫ್ ಯುವರ್ ಪೇಷಂಟ್ಸ್ ಹ್ಯಾವ್ ದಿಸ್ ಮೂರ್ಛೆ ರೋಗ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ, ಈಗ ನಾನು ಈ ಕೈಯನ್ನು ಹೀಗೆ ಎತ್ತಿದೆ ಅಲ್ವಾ. ಸೊ ಈ ಕೈಯನ್ನು ನಾನು ಹೇಗೆ ಎತ್ತಿದೆ ಅಲ್ವಾ, ಕೈಗೆ ಹೇಗೆ ಗೊತ್ತಾಯ್ತು ಹೋಗಬೇಕು ಅಂತ. ಸೊ ಮಿದುಳು ಅದನ್ನು ಕಂಟ್ರೋಲ್ ಮಾಡ್ತೀವಿ. ಸೊ ಈ ಕೈಯಲ್ಲಿರೋದು ಟೆಂಡೆನ್ಸ್ ಮತ್ತೆ ಮಸಲ್ಸ್, ಅದಕ್ಕೆ ಕನೆಕ್ಟ್ ಆಗಿರುವಂತದ್ದು ನರ್ವ್. ಈ ನರ್ವ್ಗಳು ಮಿದುಳಿಂದಾಗಿ ಬಂದದ್ದು. ಸೊ ಮಿದುಳಿಂದ ಕೆಳಗೆ ಇಳ್ಕೊಂಡು ಸ್ಪೈನಲ್ ಕಾರ್ಡ್ಗೆ ಬಂದು ಕೈಯ ಮುಖಾಂತರ ಆ ನರ್ವ್ಸ್ ಮಸಲಿಗೆ ಬಂದಿದೆ. ಸೊ ಹೀಗೆ ಮಾಡುವ ಮಸಲ್ ಉಂಟು, ಹೀಗೆ ಮಾಡುವ ಮಸಲ್ ಉಂಟು ಅಲ್ವಾ. ಹೀಗೆ ಮಾಡುವ ಮಸಲ್ಸ್ ಉಂಟು, ಹೀಗೆ ಮಾಡುವ ಮಸಲ್ಸ್ ಉಂಟು. ಸೊ ಬೈ ಟ್ರಯಲ್ ಅಂಡ್ ಎರರ್ ನಮ್ಮ ಚಿಕ್ಕಂದಿನಿಂದ ಅದು ಟ್ರೈನ್ ಆಗಿ ಒಂದು ಮಗು ಒಂದು ಪೆನ್ನನ್ನು ಹೇಗೆ ಹಿಡಿತದೆ ನೋಡಿರ್ಬೋದು, ಹೀಗೆ ಹಿಡಿತದೆ ಮತ್ತೆ ಬಾಡಿ ಮಾಡಿ ಕರೆಕ್ಟಾಗಿ ಹಿಡಿತದೆ. ದಟ್ ಈಸ್ ಲರ್ನಿಂಗ್ ಪ್ರೊಸೆಸ್ ಆಗುವಂಥದ್ದು. ಸೊ ಆ ಮಿದುಳಲ್ಲಿ ಈ ಕೈಯನ್ನು ಹೇಗೆ ನಿಯಂತ್ರಿಸ್ತದೆ ಅಂತೇಳಿ ಈ ವಿದ್ಯುತ್ ಸಂಕೇತದ ಮುಖಾಂತರ ನಿಯಂತ್ರಿಸ್ತದೆ. ಈ ಮಿದುಳಲ್ಲಿ ನೀವು ಒಂದು 40 ವಾಟಿನ ಬಲ್ಬನ್ನು ಇಟ್ಟರೆ ಒಂದು ದಿವಸ ಉರಿಸುವಷ್ಟು ವಿದ್ಯುತ್ ಉತ್ಪಾದನೆ ಆಗ್ತದೆ. ಸೊ ನಾನೆಲ್ಲ ಪೇಷಂಟ್ಸಿಗೆ ಹಾಗೆ ಹೇಳ್ತೇನೆ. ಸೊ ನೀವು ಒಂದು ತಲೆ ಮೇಲೆ ಒಂದು ಸಾಕೆಟ್ ಮಾಡಿ ಬಲ್ಬ್ ಇಟ್ಟರೆ ಅಷ್ಟು ವಿದ್ಯುತ್ ಬರ್ತದೆ ಅಂತೇಳಿ. ಸೊ ಆ ವಿದ್ಯುತ್ ಕಣವನ್ನು ಬ್ರೈನ್ ಎಷ್ಟು ಸೂಕ್ಷ್ಮವಾಗಿ ಅಂತ ಹೇಳಿದ್ರೆ ಆಯಾ ಮಸಲಿಗೆ ಅದು ಇದು ಮಾಡ್ತದೆ. ಈಗ ನಾವು ಈ ಕಾಫಿ ಕಪ್ಪನ್ನು ನಾನು ಹೀಗೆ ತಗೊಳ್ಬೇಕು ಅಂತ ಹೇಳಿದ್ರೆ, ಈಗ ನಾನು ಈ ಕಾಫಿ ಕಪ್ಪನ್ನು ತಗೊಂಡೆ ಅಲ್ವಾ. ಸೊ ಹೀಗೆ ಮಾಡೋ ಮಸಲ್ಸಿಗೆ ಫಸ್ಟ್ ಸಂಕೇತ ಹೊರಡಿಸ್ತದೆ, ಮತ್ತೆ ಅದನ್ನು ಬಾಯಿಗೆ ಕೊಂಡೋಗುವಾಗೆ ಈ ಕಡೆ ತಗೊಂಡೋಗ್ತದೆ. ಅಷ್ಟು ಆ ಇಂಡಿವಿಜುವಲ್ ಮಸಲ್ಸಿಗೆ ಅದು ವಿದ್ಯುತ್ ಸಂಕೇತ ಕಳ್ಕೊಳ್ಳುವಾಗ ನೀವು ಫಾಸ್ಟ್ ಆಗಿ ಮಾಡಿ ಮೂಗಿಗೆ ಹೊಡ್ಕೊಳ್ತಾ ಇಲ್ಲ, ಆ ಸ್ಪೀಡ್ ಕೂಡ ಕಂಟ್ರೋಲ್ ಆಗ್ತದೆ. ಹೌದು, ಅದು ನೀವು ಚಿಕನ್ ಅಲ್ಲಿ ಮಾಡಿರ್ಬೋದು. ನಿಮ್ಮ ಮಗ ಅದನ್ನು ಮೂಗೆಲ್ಲ ಮೆತ್ತಿಕೊಂಡು ತಿಂದಿರ್ಬೋದು. ಅದು ಅವನು ಟ್ರೈನ್ ಆಗ್ತಾ ಇರೋದು, ಆ ಟ್ರೈನ್ ಆಗ್ತಾ ಇರೋದು. ಸೊ ಒಂದೊಂದು ಮಸಲಿಗೆ ಅಷ್ಟು ಸೂಕ್ಷ್ಮದ ಪ್ರಮಾಣದಲ್ಲಿ ವಿದ್ಯುತ್ ಕಳಿಸುವಾಗ ನಮ್ಮ ಕೈ ಮೂವ್ ಆಗ್ತದೆ. ಸೊ ಈ ವಿದ್ಯುತ್ ಇದನ್ನು ನಮ್ಮ ಬ್ರೈನಿನಲ್ಲಿ ನರಕಣಗಳು ಉತ್ಪಾದನೆ ಮಾಡ್ತದೆ ಡ್ಯೂ ಟು ಸಮ್ ರೀಸನ್ಸ್. ಅದನ್ನು ನಾನು ಇಲ್ಲಿ ಎಲಾಬ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ವಿದ್ಯುತ್ ಸಂಚಾರ ಉತ್ಪಾದನೆ ಜಾಸ್ತಿ ಆವಾಗ ನಮಗೆ ಅಪಸ್ಮಾರ ಬರ್ತದೆ. ಈ ವಿದ್ಯುತ್ ಎಲ್ಲಾ ಕಡೆ ಹೋಗ್ತದೆ, ಎಲ್ಲಾ ನರನಾಡಿಗೆ ಹೋಗ್ತದೆ ಫುಲ್. ಹೌದು, ನಾನು ಈಗ ನಿಮಗೆ ಇದು ರಜನಿಕಾಂತ್ ಎಂಟ್ರಿ ಆದಾಗ ಫುಲ್ ಇಟ್ ಈಸ್ ಲೈಕ್ ಶಾರ್ಟ್ ಸರ್ಕ್ಯೂಟ್ ಇಂದ ಬ್ರೈನ್, ಶಾರ್ಟ್ ಸರ್ಕ್ಯೂಟ್. ಅದೊಂದು ಅದೇ ರೀತಿ ಹೇಳ್ಬೋದು. ಆಗ ಎಲ್ಲಾ ನರಕಂಡಗಳಿಗೆ ಎಲ್ಲ ಇದಕ್ಕೆ ನಾನೀಗ ಕ್ಯಾಮರಾ ಮುಂದೆ ನಿಮಗೆ ಆಕ್ಟಿಂಗ್ ಮಾಡಿ ತೋರಿಸುವುದು, ಅದು ಎಲ್ಲಾ ಮಸಲ್ಸಿಗೆ ಹೋಗುವಾಗ ಫಸ್ಟ್ ಎಂತ ಆಗ್ತದೆ ಅಂತ ಹೇಳಿದ್ರೆ ಕೈ ಹೀಗೆ ಟೈಟ್ ಆಗ್ತದೆ, ಕಣ್ಣು ಹೀಗೆ ಮೇಲೆ ಹೋಗ್ತದೆ, ಹಲ್ಲು ಕಚ್ಚುತ್ತದೆ, ಅದೆಲ್ಲ ಟೈಟ್ ಆಗುತ್ತೆ. ಅಷ್ಟೊತ್ತಿಗೆ ಏನಾಗ್ತದೆ, ಈ ಪೊಸಿಷನ್ಗೆ ಬರ್ತದೆ. ಬಾಯಿಯಿಂದ ಓ ಅಂತ ಒಂದು ಸೌಂಡ್ ಕೂಡ ಬರ್ಬೋದು, ನೀವು ಕೇಳಿರ್ಬೋದು. ಓ ಅಂತ ಬೊಬ್ಬೆ ಹಾಕಿದ್ರು ಸ್ಟಾರ್ಟಿಂಗ್ ಅಲ್ಲಿ, ಓ ಅಂತ ಸೌಂಡ್ ಬರ್ತದೆ. ಅದಾದ್ಮೇಲೆ ಕಚ್ಕೊಳ್ತದೆ, ನಾನು ಇದು ಮಾಡೋದು. ಮತ್ತೇನಾಗ್ತದೆ, ಆಗ ಮಿದುಳು ಅದನ್ನು ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತದೆ. ಅದರಲ್ಲಿ ಬ್ರೈನ್ ಅಲ್ಲಿ ಇನಿಬಿಟರಿ ನ್ಯೂರಾನ್ಸ್ ಅಂತ ಇದೆ, ಅದು ಇದನ್ನು ನಿಲ್ಲಿಸುವ ಅಂತ. ಅದಕ್ಕೆ ಯಾಕಂದ್ರೆ ಬ್ರೈನ್ ಇಸ್ ಸೋ ಕಾಂಪ್ಲೆಕ್ಸ್, ಅಲ್ಲಿ ಆಕ್ಸಿಲೇಟರ್ ಬ್ರೇಕ್ ಎಲ್ಲ ಉಂಟು. ಸೊ ಅದು ಬ್ರೈನ್ ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಶುರು ಆಗ್ತದೆ. ಬ್ರೇಕ್ ಹಾಕುವಾಗ ಸುಲಭ ಆಗ್ತದೆ, ಇನಿಬಿಷನ್ ಆಗ್ತದೆ, ಪೂರ ಟೋನಿಗೆ ಹೋಗ್ತದೆ. ಅದಕ್ಕೆ ಹೀಗೆ 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 ಸ್ಟೇಕ್ ಬರ್ತದೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಂತರ ಆ ಇನಿಬಿಟರಿ ನ್ಯೂರಾನ್ಸ್ ಕಂಟ್ರೋಲಿಗೆ ತಗೊಳ್ತದೆ, ಆಗ ಇದಾಗ್ತದೆ. ಸೊ ಮಿದುಳಿನ ಇದು ಕಣಗಳು ನಮ್ಮ ಮಿದುಳ ಬ್ರೈನ್ ಸ್ಟೆಮಿಗೆ ಹೋಗುವಾಗ ಅಲ್ಲಿ ಅನ್ಕಾನ್ಶಿಯಸ್ ಆಗ್ತದೆ. ಡಯಾಫ್ರಾಮ್ ಕೂಡ ಹೀಗೆ 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 ಕಾಂಟ್ರಾಕ್ಟ್ ಆಗುವಾಗ ಚರ್ನಾಗಿ ನೊರೆ ಬರ್ತದೆ, ಬಾಯಲ್ಲಿ ನೊರೆ ಬರ್ತದೆ. ಸೊ ಹಲ್ಲು ಕಚ್ಚಿಕೊಳ್ತದೆ. ಹಲ್ಲು ಕಚ್ಚಿಕೊಳ್ತದೆ ಯಾಕಂತೇಳಿ ಬಾಯಿ ಹೀಗೆ ಕ್ಲೋಸ್ ಆಗುವಾಗ ನಾಲಿಗೆ ಮಧ್ಯೆ ಸಿಕ್ಕಾಕೊಂಡು ಕಚ್ಕೊಳ್ತದೆ. ಪ್ರತಿ ಸತಿ ಕಚ್ಕೊಳ್ಬೇಕಂತಿಲ್ಲ, ಬಟ್ ಹೆಚ್ಚಿನ ಅಂಶ ಅದು ಕಚ್ಕೊಳ್ತದೆ. ಯಾಕಂದ್ರೆ ನಾಲಿಗೆ ಸ್ವಲ್ಪ ಸೈಡಿಗೆ ಹೋಗಿರ್ತದೆ ಆ ಟೈಮಲ್ಲಿ. ಸೊ ಅದರಿಂದಾಗಿ ನಾಲಿಗೆ ಕಚ್ಚಿ ಹೋಗ್ತದೆ, ನೊರೆ ಬರ್ತದೆ, ಕೈ ಶೇಕ್ ಆಗ್ತದೆ, ಕಣ್ಣು ಮೇಲೆ ಹೋಗ್ತದೆ. ಇದು ಫಿಟ್ಸ್ ಬರುವಂಥದ್ದು. ಇದು ಅಪಸ್ಮಾರ ಕಾಯಿಲೆ ಅಂತ ಹೇಳ್ಕೊಂಡು. ಇದು ಜಸ್ಟ್ ಬಿಕಾಸ್ ದೇರ್ ಇಸ್ ಎಕ್ಸೆಸಿವ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ದ ಬ್ರೈನ್.
ಅಷ್ಟೇ. ಇದಕ್ಕೆ ನಾವು ಅಪಸ್ಮಾರಕ ಅದಕ್ಕೆ ಕಾರಣ ಸುಮಾರು ಉಂಟು. ಹುಟ್ಟುವಾಗ ತಾಯಿಯ ಟೈಮ್ ಗರ್ಭದಲ್ಲಿರುವ ಕೆಲವು ಇನ್ಫೆಕ್ಷನ್ ಆದ್ರೆ ಬರ್ಬೋದು, ಅಥವಾ ಇದು ಮಗು ಅಳುವುದು ಲೇಟ್ ಆದ್ರೆ ಬರ್ಬೋದು. ಎಲ್ಲ ಇವರ ಕಾರಣವನ್ನು ಫಸ್ಟ್ ಹೇಳುವ, ಯಾಕಂದ್ರೆ ಪೀಡಿಯಾಟ್ರಿಷಿಯನ್ ಐ ಮೀನ್ ಇಂಟ್ರೊಡ್ಯೂಸ್ ಬೈ ಎ ಪೀಡಿಯಾಟ್ರಿಷಿಯನ್. ಸೊ ಹಾಗೆ ಮಗು ಅಳುವಾಗ ಲೇಟ್ ಆಗುವಾಗ ಬರ್ಬೋದು. ಮಗು ಇದು ಬ್ರೆಸ್ಟ್ ಫೀಡಿಂಗ್ ಇವ್ರು ಹೇಳ್ತಾರೆ ಹುಟ್ಟಿದ 1 ಗಂಟೆಯೊಳಗೆ ನೀವು ಮಗುವನ್ನು ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅಂತ. ಬೊಬ್ಬೆ ಹಾಕ್ತಾ ಇರ್ತಾರೆ ಅಲ್ವಾ, ಕರೆಕ್ಟ್ ಅಲ್ಲ? ಕೆಲವರು 1 ದಿವಸದವರೆಗೆ ಕೊಡುದಿಲ್ಲ, ಅದಾಗ್ತದೆ ಇದಾಗ್ತದೆ ಅಂತ ಹೇಳಿಕೊಂಡು. ಯಾಕಂದ್ರೆ ಹುಟ್ಟಿದ ನ್ಯೂ ಬಾರ್ನ್ ಇದು ಗ್ಲೂಕೋಸ್ ಟೂರ್ಸ್ ತುಂಬಾ ಕಡಿಮೆ ಆಗ್ತದೆ. ನೀವು 1 hour ಅಲ್ಲಿ ಫೀಡಿಂಗ್ ಆಗದಿದ್ರೆ ಶುಗರ್ ಲೋ ಆಗಿ ಅದರಿಂದಾಗಿ ಹಿಂಭಾಗದ ಮಿದುಳು ಡ್ಯಾಮೇಜ್ ಆಗಿ ಎಷ್ಟೋ ಕೇಸಸ್ ನೀವು ನೋಡಿರ್ಬೋದು. ಸೊ ಬ್ರೈನಿಗೆ ಜ್ವರ ಬಂದ್ರೆ, ಮಿದುಳು ಬಂದ್ರೆ, ಸ್ಟ್ರೋಕ್ ಆದ ನಂತರ, ಹೆಮರೇಜ್ ಆದ ನಂತರ ಫಿಟ್ಸ್ ಬರ್ತದೆ. ಸೊ ಕೆಲವೊಮ್ಮೆ ತನ್ನಷ್ಟಕ್ಕೆ ಅಂದ್ರೆ ಅದು ನಾವು ಕ್ಯಾಲ್ಸಿಯಂ ಚಾನಲ್, ಪೊಟ್ಯಾಷಿಯಂ ಚಾನಲ್, ಕ್ಯಾಲ್ಸಿಯಂ ಚಾನಲ್ ಜೆನೆಟಿಕಲಿ ಅದು ಇದಾಗುವ, ಏನೇ ಬ್ರೈನ್ ಒಳಗಡೆ ಏನೇ ಹೆಚ್ಚು ಕಮ್ಮಿ, ಬಾಡಿಯಲ್ಲಿ ಕೂಡ ಶುಗರ್ ಹೆಚ್ಚು ಕಮ್ಮಿ, ಅದು ಸ್ಟ್ರಕ್ಚರ್ ಅಲ್ಲಿ ವ್ಯತ್ಯಯ ಆದ್ರೆ ಅಥವಾ ನಮ್ಮ ಮೆಟಬಾಲಿಸಮ್ ಅಲ್ಲಿ ವ್ಯತ್ಯಯ ಆದ್ರೆ, ಅದಕ್ಕೆ ಬ್ರೈನಿಗೆ ಬೇಕಾದಂತ ನ್ಯೂಟ್ರಿಯೆಂಟ್ಸ್ ಅಲ್ಲಿ ವ್ಯತ್ಯಯ ಆದ್ರೆ, ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಕಮ್ಮಿ ಆದ್ರೆ ಫಿಟ್ಸ್ ಬರ್ಬೋದು, ಶುಗರ್ ಕಮ್ಮಿ ಆದ್ರೆ ಫಿಟ್ಸ್ ಬರ್ಬೋದು, ಶುಗರ್ ಜಾಸ್ತಿ ಆದ್ರೆ ಫಿಟ್ಸ್ ಬರ್ಬೋದು, ಸೋಡಿಯಂ ಕಮ್ಮಿ ಆದ್ರೆ ಫಿಟ್ಸ್ ಬರ್ಬೋದು, ಸೋಡಿಯಂ ಜಾಸ್ತಿ ಆದ್ರೆ ಫಿಟ್ಸ್ ಬರ್ಬೋದು. ಹಾಗೆ ದೇರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ದಿಸ್ ಇಸ್. ಇದಕ್ಕೆ ನಾವು ಮೂರ್ಛೆ ರೋಗ ಅಂತ ಹೇಳ್ತೇವೆ. ಸೊ ಆ ಟೈಮಲ್ಲಿ ಅಷ್ಟು ಅವನಿಗೆ ಶಕ್ತಿ ಬರೋದ್ರಿಂದ, ಅವನಿಗೆ 4-5 ಜನ ಹಿಡ್ಕೊಳ್ಬೇಕಾಗಿ ಬರೋದ್ರಿಂದ, ಹಿಂದಿನ ಕಾಲದಲ್ಲಿ ಅವನಿಗೆ ಭೂತ ಹೋಯ್ತಾ, ಇವನಿಗೆ ಪ್ರೇತ ಹೋಯ್ತಾ, ಒಂದು ತಪ್ಪಾಗಿ ಕಲ್ಪನೆ ಕಟ್ಟಿಕೊಂಡಿದ್ದಿರಬಹುದು ಆ ಟೈಮಲ್ಲಿ. ಇದು ಮೂರ್ಛೆ ರೋಗ ಅಷ್ಟೇ. ಸೊ ಈ ಮೂರ್ಛೆ ರೋಗ ಅಂತ ಹೇಳಿದ್ರೆ ಅದು ಒಂದು ಕಾಯಿಲೆಗಳ ಒಂದು ಸಮೂಹ. ಅದರಲ್ಲಿ ಸಾವಿರಾರು ಕಾರಣ ಇದೆ. ನಾವು ಅದನ್ನು ಕೂಲಂಕಷ ಪರೀಕ್ಷೆ ಮಾಡಬೇಕು, MRI ಮಾಡಿ ಬ್ರೈನಲ್ಲಿ ಯಾವಲ್ಲಿ ಡ್ಯಾಮೇಜ್ ಆಗಿದ್ದ ನೋಡಿದೆ, ಯಾವ ಭಾಗದಿಂದ ಬರ್ತದೆ ಅಂತ ನಾವು ನೋಡ್ಲಿಕ್ಕೆ EG ಮಾಡಬೇಕಾಗ್ತದೆ. ಎಲ್ಲ ಅವನಿಗೆ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ, ಶುಗರ್ ಕಮ್ಮಿ ಆಗಿದೆ ಅಂತ ಬ್ಲಡ್ ಟೆಸ್ಟ್ ಮಾಡಬೇಕಾಗ್ತದೆ. ಇದೆಲ್ಲ ಮಾಡಿ ನಾವೊಂದು ಇಂಥದೇ ಒಂದು ಕಾರಣ ಅಂತ ನಾವೊಂದು ನಿರ್ಧಾರಕ್ಕೆ ಬಂದ ನಂತರ ಅದಕ್ಕೆ ನಾವು ಟ್ರೀಟ್ಮೆಂಟ್ ನಾವು ಕೊಡ್ತೇವೆ. ಸೊ ಎಕ್ವೈರ್ಡ್ ಕಾಸಸ್, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಹೆಲ್ತಿ ಅಡಲ್ಟ್ ಅಲ್ಲಿ ಸೋಡಿಯಂ ಕಮ್ಮಿ ಆಗಿ ಫಿಟ್ಸ್ ಬಂದಿದ್ರೆ ಅವನಿಗೆ ನಾವು ಲೈಫ್ ಲಾಂಗ್ ಕೊಡುವ ಪ್ರಶ್ನೆ ಇಲ್ಲ, 1 ತಿಂಗಳು ಕೊಟ್ಟು ನಿಲ್ಲಿಸಿಬಿಡ್ತೇವೆ. ಅದೇ ರೀತಿ ಅವನಿಗೆ ಜೆನೆಟಿಕ್ ಕಾಸ್ ಇಂದ ಬರುವುದಾದ್ರೆ ವಿಲ್ ಹ್ಯಾವ್ ಟು ಗಿವ್ ಇಟ್ ಲೈಫ್ ಟೈಮ್. ಒಬ್ಬನಿಗೆ ಬ್ರೈನ್ ಇಂಜುರಿ ಆಗಿ ಅಲ್ಲಿಂದ ಫಿಟ್ಸ್ ಬರ್ತಿದ್ರೆ ವಿಲ್ ಹ್ಯಾವ್ ಟು ಗಿವ್ ಫಾರ್ ಎ ಲೈಫ್ ಟೈಮ್. ಸೊ 2 ವರ್ಷ, 3 ವರ್ಷ, 5 ವರ್ಷ ಅಂತ ನಾವು ಈ ತರ ಹೇಳಲಿಕ್ಕೆ ಆಗುದಿಲ್ಲ. ಇಟ್ ಈಸ್ ಇಂಡಿವಿಜುವಲೈಸ್ ಫಾರ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಅದಕ್ಕೆ ಒಂದು ಟೈಲರ್ ಮೇಡ್ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಇಟ್ ಈಸ್ ಇಂಡಿವಿಜುವಲ್ ಮೇಡ್. ಪ್ರತಿಯೊಬ್ಬನಿಗೆ ಬೇರೆ ಬೇರೆ ತರ. ಸರ್, ಈಗ ಈ ಶಿಶರ್ ಬಂದಾಗ ತುಂಬಾ ಇದು ನಾನು ನೋಡ್ತೇನೆ, ಈಗ ಮಕ್ಕಳಲ್ಲಿ ಶಿಶರ್ ಬಂದಾಗ ಹೆದರ್ಕೊಂಡು ಎತ್ಕೊಂಡು ಓಡ್ಬಾರ್ದು. ಇಟ್ಸ್ ಎ ಫಸ್ಟ್ ಟೈಮ್ ಯಾರಿಗಾರು ಮೂರ್ಛೆ ರೋಗ ಬರೋದು ಹತ್ತಿರದ, ಇಟ್ಸ್ ಎ ಕ್ಯಾಟಾಸ್ಟ್ರೋಫಿಕ್ ದಿಸ್ ಫಾರ್ ಅಲ್ವಾ? ಹೌದು. ಎಸ್ಪೆಷಲಿ ಮಕ್ಕಳಿಗೆ ಬರುವಾಗ ಪ್ಯಾರೆಂಟ್ಸ್ಗೆ ತುಂಬಾ ಆಂಗ್ಸೈಟಿ ಆಗ್ತದೆ. ಅಡಲ್ಟ್ಸ್ಗೆ ಬರುವಾಗ ಅಷ್ಟು ಆಂಗ್ಸೈಟಿ ಇರುವುದಿಲ್ಲ. ಕೆಲವರು ನೋಡಿರ್ತಾರೆ ರೈಲ್ವೆ ಸ್ಟೇಷನ್ ಅಲ್ಲಿ, ಫಿಲ್ಮ್ಸ್ ಅಲ್ಲಿ ಅದು ನೋಡಿರ್ತಾರೆ. ಬಟ್ ಇದು ಮಿದುಳಿನ ಕಾಯಿಲೆ. ಇದು ನಿಮಗೆ ಎಂಥದ್ದು ಬೆಳ್ಳುಳ್ಳಿ ಕೊಡೋದ್ರಿಂದ, ನೀರುಳ್ಳಿ ಕೊಡೋದ್ರಿಂದ, ಕೀ ಕೊಡೋದ್ರಿಂದ, ಅಥವಾ ಈ ನಾರ್ತ್ ಇಂಡಿಯಾದಲ್ಲಿ ನೀವು ಯು ಕಮ್ ಫ್ರಮ್ ಯುವರ್ ವರ್ಕ್ ಇನ್ ನಾರ್ತ್ ಇಂಡಿಯಾ, ಅಲ್ಲಿ ಜೂತಾ ಸುಲಾನ ಅಂತೇಳಿ ಚಪ್ಪಲಿಯನ್ನು ತೆಗೆದು ಮೂಗಿಗೆ ಇಡುದು ಅಲ್ವಾ? ಸೊ ಇಂಥದ್ದೆಲ್ಲ ಪ್ರಾಕ್ಟೀಸಸ್ ಉಂಟು. ನೀವು ಮನೆಯಲ್ಲಿ ಒಂದು ಚಾವಿಯನ್ನು ಹುಡುಕಿ ತಗೊಂಡ್ ಬರ್ಲಿಕ್ಕೆ, ಅಥವಾ ಒಂದು ನೀರುಳ್ಳಿಯನ್ನು ತಗೊಂಡ್ ಬರ್ಲಿಕ್ಕೆ, ಅಥವಾ ಒಂದು ಚಪ್ಪಲಿಯನ್ನು ತಗೊಂಡ್ ಬರ್ಲಿಕ್ಕೆ ಸಾಧಾರಣ 2 ನಿಮಿಷ ಬೇಕಾಗ್ತದೆ. ಸೊ ಆ 2 ನಿಮಿಷ ಆಗುವಾಗ ಫಿಟ್ಸ್ ತನ್ನಷ್ಟಕ್ಕೆ ಸ್ಟಾಪ್ ಆಗ್ತದೆ. 99% ಫಿಟ್ಸ್ 2 ನಿಮಿಷದಲ್ಲಿ ಸ್ಟಾಪ್ ಆಗ್ತದೆ. ಸೊ ನೀವೆಂತ ಅಂದ್ಕೊಳ್ತೀರಿ, ನಾನು ಚಪ್ಪಲಿ ಇಟ್ಟದಿಂದ ಕಮ್ಮಿ ಆಯ್ತು ಅಂತ. ನಾನು ಕ್ಯಾಮರಾಮನ್ಗೆ ಕೇಳ್ತೇನೆ, ನೀವು ಎಷ್ಟು ಜನರಿಗೆ ಚಾವಿ ಕೊಟ್ಟಿದ್ದೀರಾ? ಫಿಟ್ಸ್ ಬರುವಾಗ ಚಾವಿ ಕೊಡಬೇಕು ಅಂತ ಕೇಳಿದಿರಲ್ಲ? ಸೊ ಅದು ನೋಡಿ ರೀಸೆಂಟ್ ಆಗಿ ಆಯ್ತು ನೋಡಿ, ಕ್ಯಾಮರಾಮನ್ ಅವರು ಸಹ ಚಾವಿ ಕೊಡ್ತೀರಿ, ದಯವಿಟ್ಟು ಚಾವಿ ಕೊಡಬೇಡಿ. ಅಲ್ಲ, ಇದನ್ನ ನಾವು ಈ ಪಾಡ್ಕಾಸ್ಟ್ ಅಲ್ಲಿ ಎಲ್ಲ ವೈದ್ಯರನ್ನ ಕರ್ಕೊಂಡ್ಬರೋದು ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕನ್ನಡದಲ್ಲಿ ಜನರಿಗೆ ಕ್ಲಿಯರ್ ಮಾಡ್ಲಿಕ್ಕೆ. ಈಗ ಫಿಟ್ಸ್ ಬರುವಾಗ ತನ್ನಷ್ಟಕ್ಕೆ ನಿಲ್ತದೆ 90%. ಮೋರ್ ದೆನ್ 5 minutes ಇದ್ರೆ ಇಟ್ಸ್ ಸ್ಟೇಟಸ್ ಅಪ್ಲಿಪ್ಟಿಕಸ್. ನೀವು ಅದನ್ನು ಇಮಿಡಿಯೇಟ್ ಆಸ್ಪತ್ರೆಗೆ ಕಳಿಸಬೇಕು, ಡಾಕ್ಟರ್ ನಿಲ್ಲಿಸಬೇಕು, ನಿಮ್ಮ ಕೈಯಿಂದ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಸೊ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಪೇಷಂಟ್ ಅನ್ನು ಎಡಭಾಗಕ್ಕೆ ತಿರುಗಿ ಮಲಗಿಸಿ, ಅವರನ್ನು ಎಲ್ಲೂ ಡ್ಯಾಮೇಜ್ ಆಗದಾಗೆ ಒಂದು ಹಾಸಿಗೆ ಮೇಲೆ ಮೆತ್ತಗೆನ ಸರ್ಫೇಸ್ ಮೇಲೆ ಮಲಗಿಸಿ, ಒಂದು ಅಂತ ಎಡಭಾಗಕ್ಕೆ ತಿರುಗಿಸಿ. ಸೊ ದಟ್ ಅವರಲ್ಲಿ ಏನು ಎಂಜಿಲ್ ಉಂಟು ಅದೆಲ್ಲ ಹೊರಗೆ ಬರಬೇಕು. ಯಾಕಂದ್ರೆ ನಾನು ಹೇಳಿದ್ದೇನೆ, ಅದು ಡಯಾಫ್ರಾಮ್ ಹೀಗೆ ಹೊಡ್ಕೊಳ್ಳುವಾಗ ಅದು ಒಂದು ಮೊಸರು ಕಡ್ದಾಗಿ ನಿಮಗೆ ಬಾಯಲ್ಲಿ ನೊರೆ ಬರ್ತದೆ, ತುಂಬಾ ಸೆಕ್ರಿಷನ್ಸ್ ಇರ್ತದೆ. ಹೀಗೆ ಮಲಗಿಸಿದ್ರೆ ಏನಾಗುತ್ತೆ, ಅಂಗತ ಮಲಗಿಸಿ ಸೀದಾ ಲಂಗ್ಸ್ ಒಳಗೆ ಹೋಗಿ ನಿಮೋನಿಯಾ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಉಂಟು. ಅವರಿಗೆ ಬಾಯಲ್ಲಿ ಏನು ಕುಡಿಲಿಕ್ಕೆ ಕೊಡಬೇಡಿ, ಫುಲ್ ಪ್ರಜ್ಞೆ ಬರುವವರೆಗೆ. ಯಾವ ಸ್ಪಷ್ಟವಾಗಿ ಹೇಳ್ಬೇಕು, ಯಾರು ಮೂರ್ಛೆ ಹೋದ್ರೆ, ಮೂರ್ಛೆ ರೋಗ ಬಂದ್ರೆ, ಸ್ಟ್ರೋಕ್ ಆದ್ರೆ ನೀರು ಕುಡಿಸ್ಲಿಕ್ಕೆ ನೋಡಬಾರ್ದು. ಯಾಕಂದ್ರೆ ಅದು ಶ್ವಾಸಕೋಶಕ್ಕೆ ಹೋಗ್ತದೆ. ಹೌದು, ಅದರಿಂದ ಜಾಸ್ತಿ ತೊಂದರೆ ಆಗ್ತದೆ. ಸೊ ಅವರನ್ನು ನೀವು ಮಲಗಿಸಿ ಬಿಟ್ರೆ ಒಂದು 2 minutes ಅಲ್ಲಿ ಎಲ್ಲ ಸಬ್ಸೈಡ್ ಆಗ್ತದೆ. ಅದ ನಂತರ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಆಯ್ತು. ಅವರು ನಿಮ್ಗೆ ನೋಡುವಾಗ ನಾಲಿಗೆ ಕಚ್ಕೊಂಡು ಇದ್ರೆ
ನೀವು ಅದನ್ನು ಫೋರ್ಸ್ ಆಗಿ ಓಪನ್ ಮಾಡ್ಲಿಕ್ಕೆ ಹೋಗಬೇಡಿ. ಗಟ್ಟಿರುವಂಥ ವಸ್ತು, ಮರದ ತುಂಡು ಅಥವಾ ಸ್ಪೂನನ್ನು ಹಾಕ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಸ್ಪೂನಿಂದಾಗಿ ಹಲ್ಲು ಕಟ್ಟಾಗಿ ಹಲ್ಲು ಲಂಗ್ಸ್ ಒಳಗೆ ಹೋಗ್ಬೋದು ಎಷ್ಟೋ ಸರ್ತಿ. ಹೌದದು ಕೂಡ ಉಂಟು. ಸ್ಪೂನ್ ಹಾಕ್ಲಿಕ್ಕೆ ನೋಡ್ತಾರಾ? ಹೌದು. ಸೊ ನೀವು ಎಂತ ಹೇಳಿದ್ರೆ ಸಾಫ್ಟ್ ಇರುವಂಥದ್ದು ಬಟ್ಟೆ, ಒಂದು ಕರ್ಚೀಫ್, ದೊಡ್ಡ ಟವಲನ್ನು ತುರುಕಿಸಬೇಡಿ, ಯಾಕಂದ್ರೆ ಅವನಿಗೆ ಶ್ವಾಸ ಮಾಡ್ಲಿಕ್ಕೆ ಆಗದೇ ಇರ್ಬೋದು. ಚಿಕ್ಕ ಕರ್ಚೀಫನ್ನು ಹಲ್ಲು ಮಧ್ಯದಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ವಯಸ್ಸಾಗ್ತಾ ಇದ್ದಾಗೆ ತುಂಬಾ ಜನರಿಗೆ ಬ್ರೈನ್ ಡಿಜನರೇಷನ್ ಆಗ್ತದೆ. ಅಲ್ಝೀಮರ್ಸ್ ಮರೆತು ಹೋಗ್ತದೆ. ಅಂದ್ರೆ ಎಲ್ಲ ಅಂಗಾಂಗಗಳಿಗೆ ಹೇಗೆ ಏಜ್ ಆಗ್ತದೆ ಹಾಗೆ ಬ್ರೈನಿಗೆ ಏಜ್ ಆಗ್ತದೆ. ನನಗೆ ನೀವು ಎರಡು ವಿಚಾರದ ಬಗ್ಗೆ ಹೇಳ್ಬೇಕು. ಒಂದು ಡಿಜನರೇಟಿವ್ ಡಿಸೀಸ್ ಆಫ್ ದ ಬ್ರೈನ್, ಮತ್ತೆ ನಾವು ಬ್ರೈನ್ ಹೆಲ್ತ್. ಐ ವಾಂಟ್ ಟು ಸ್ಟೇ ಶಾರ್ಪ್ ಎಟ್ 85 ಇಫ್ ಐ ಲಿವ್ ಲಾಂಗ್. ಯು ವಾಂಟ್ ಟು ಸ್ಟೇ ಶಾರ್ಪ್ ಎಟ್ 90. ನಮ್ಮ ಈ ಬ್ರೈನ್ ಅನ್ನ ಹೆಲ್ತ್ ಅನ್ನ ಹೇಗೆಲ್ಲ ಮೇಂಟೈನ್ ಮಾಡ್ಬೋದು? ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಟುಡೇ. ಬ್ರೈನ್ ಹೆಲ್ತ್ ಇಸ್ ದ ಕಾನ್ಸೆಪ್ಟ್ ಆಫ್ ಟುಡೇ. ನಿಮ್ಮ ಹಾರ್ಟ್ ಎಷ್ಟೇ ಒಳ್ಳೆದಿರಲಿ, ನೀವು ಎಷ್ಟೇ ಮ್ಯಾರಥಾನ್ ಸೈಕ್ಲಿಂಗ್ ಮಾಡಲಿ, ನೀವು ಎಂಥದೇ ಐರನ್ ಮ್ಯಾನ್ ಆಗಲಿ, ನೀವು ಸ್ಕ್ಯಾಂಡಿನೇವಿಯಾದ ಐರನ್ ಮ್ಯಾನ್ ಕಾಂಪಿಟೇಷನ್ ವಿನ್ ಆಗಿ ಬನ್ನಿ, ನಿಮ್ಮ ಮಿದುಳು ಸರಿ ಇಲ್ದ್ರೆ ಎಲ್ಲ ವೇಸ್ಟ್. ಅರ್ಥ ಆಯ್ತಲ್ಲ? ಸೊ ನೀವು ಆ ಸ್ಕ್ಯಾಂಡಿನೇವಿಯಾದ ಐರನ್ ಮ್ಯಾನ್ ಓಡೋದಕ್ಕಿಂತ ಫಸ್ಟ್ ಯು ಥಿಂಕ್ ಆಫ್ ಮೇಂಟೈನಿಂಗ್ ಯುವರ್ ಬ್ರೈನ್ ಹೆಲ್ತ್. ಬಟ್ ಇಂಡೈರೆಕ್ಟ್ಲಿ ದಟ್ ಹೆಲ್ಪ್ಸ್ ಇನ್ all exercise helps brain. So what is needed for a perfect brain health? ಒಂದು ಏನಂತ ಹೇಳಿದ್ರೆ, ಯು ಶುಡ್ ಬಿ ವೆರಿ ಪಂಕ್ಚುವಲ್ ಇನ್ ಯುವರ್ ವರ್ಕ್. ಟೈಮ್ ಸೆನ್ಸ್ ಮೇಂಟೈನ್ ಮಾಡುವಂಥದ್ದು. ನಿಮ್ಮ ಆಕ್ಟಿವಿಟೀಸ್ ಶುಡ್ ಬಿ ವೆರಿ ವೆಲ್ ಆರ್ಗನೈಸ್ಡ್ ಪರ್ಸನ್. ನಂಬರ್ ಒನ್. ಬಿಕಾಸ್ ಯು ಶುಡ್ ಸ್ಟಿಕ್ ಟು ರೂಲ್ಸ್. ಓಕೆ, ರೂಲ್ಸ್. ಒಂದು ವೆರಿ ವೆರಿ ಪಂಕ್ಚುವಲ್, ಒಂದು ನಿಮ್ಮ ಆಕ್ಟಿವಿಟೀಸ್ನ ವೆರಿ ಪಂಕ್ಚುವಲ್ ಆಗಿ ಮಾಡ್ಕೊಳ್ಳಿ. ಒಂದು. ಎರಡನೇದು ಎಕ್ಸಸೈಸ್. ಸೊ ಕೈ ಕಾಲು ಅಲ್ಲಾಡಿಸಿದ್ರೆ ಮಿದುಳಿಗೆ ಏನು ಅಂತ ಕೇಳಬೇಡಿ. ಯಾಕೆಂತ ಹೇಳಿದ್ರೆ ದೇರ್ ಆರ್ ಲಾಟ್ ಆಫ್ ಹಾರ್ಮೋನ್ಸ್ ಸೆಕ್ರೆಟೆಡ್ ಇನ್ ದ ಬ್ರೈನ್. ಸೊ ಎನ್ಕೆಫಲಿನ್ಸ್, ಎಂಡಾರ್ಫಿನ್ಸ್, ಮತ್ತೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಗ್ರೋತ್ ಫ್ಯಾಕ್ಟರ್. ಈಗ ಒಂದು ರನ್ನಿಂಗ್ ಮಾಡಿದಾಗ ಒಂದು ಖುಷಿ ಆಗ್ತದೆ. ಹೌದು, ಖುಷಿ ಆಗ್ತದೆ. ದಟ್ ಇಸ್ ದಿಸ್. ಸೊ ಎಕ್ಸರ್ಸೈಸ್ ಮಾಡುವಾಗ ಒಂದು ಕಾನ್ಫಿಡೆನ್ಸ್ ಬರ್ತಿದೆ ನಿಮಗೆ. ಸೊ ದಟ್ ಇಸ್ ಆಲ್. ಇಟ್ ಹೆಲ್ಪ್ಸ್ ಇನ್ ಬ್ರೈನ್ ರೀಜನರೇಷನ್ ಅಂಡ್ ಬ್ರೈನ್ ಪ್ಲಾಸ್ಟಿಸಿಟಿ. ಓಕೆ. ಸೊ ನೀವು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಇಟ್ ಕ್ಯಾನ್ ರೆಗ್ಯುಲರ್ ಎಕ್ಸರ್ಸೈಸ್ ಕ್ಯಾನ್ ಕೀಪ್ ಯುವರ್ brain calm and healthy. It can reduce your mental stress also. Exercising is very important in treating many of these anxiety related disorders also. They should exercise. Sedentary lifestyle leads to more anxiety. It's a vicious cycle. It's a vicious cycle. So if you are active physically, your brain will be active. Adike adage, healthy brain in a healthy body. Healthy brain, healthy body. So healthy mind in a healthy body, healthy brain in a healthy body. So keep your body very healthy. Yes. Third thing is, do things which involves lot of thinking, planning, execution. So keep yourself very 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 active. Creative work. Aita, like writing, drawing, composing, art, learning music. Okay. See, music is a language. It's a language. See, when you learn a new language, so many thousands of new synapses will be developing. See, if you are destined to develop an Alzheimer's disease by 70, ನಿಮಗೆ 70 ವಯಸ್ಸಾಗುವಾಗ ಆಲ್ಝೈಮರ್ ಬರ್ತದೆ ಅಂತ ಪೂರ್ವ ನಿಗದಿತ ಆಗಿದೆ ಅಂತ ಅಂದ್ಕೊಳ್ಳಿ. ನೀವೊಂದು ಫ್ರೆಂಚ್ ಭಾಷೆ ಕಲ್ತ್ರಿ ಅಂತ ಇಟ್ಕೊಳ್ಳಿ. ಸೊ ಇಟ್ ವಿಲ್ ಬಿ, you will get in 75 years. It will be delayed by 5 years. Any language you learn new. Yeah. So ವಯಸ್ಸಾಗ್ತಿದೆ ಹೊಸ ಲ್ಯಾಂಗ್ವೇಜ್ ಕಲ್ತ್ರೆ that's how brain improves. ಕಲಿಬೇಕು. 45 ವರ್ಷ ನಂತರ ಹೊಸದು ಕಲಿತಾನೆ ಇರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಮ್ಯೂಸಿಕ್ ಇರ್ಬೋದು, ಗೇಮ್ ಆಗಿರ್ಬೋದು, ಸ್ಪೋರ್ಟ್ಸ್, ಚೆಸ್ ಆಗಿರ್ಬೋದು. Sports more of physical, but definitely sports has mental things also, because you have a goal, you have to win, you have to pass. Especially chess anta game it is more mental idu. So learning chess, playing chess. So all these things will improve your cognitive abilities. Third thing is reducing the stress levels. So that is a different chapter. But to summarize, just ನೀವು ಹೇಳಿದಾಗೆ ಯೋಗ, meditation, exercises, all these will reduce stress levels, especially meditation in a different way. And second thing is, ನಿಮ್ಮದೇ ಒಂದು ಥಾಟ್ ಪ್ರೊಸೆಸ್, ಹೌ ಟು ಬಿ ಕಾಮ್, ಹೌ ಟು ಇಗ್ನೋರ್ ಅನ್ವಾಂಟೆಡ್ ಥಿಂಗ್ಸ್. ವಾಟ್ ವರ್ಕ್ಸ್ ಫಾರ್ ಮೀ, ಮೈ ಮೆಥಡ್ ಆಫ್ ಮ್ಯಾಡ್ನೆಸ್. ನನ್ನ ಪ್ರಕಾರ ಥಿಂಕಿಂಗ್ ಇಸ್ ಎ ಹ್ಯಾಬಿಟ್. ಹ್ಯಾಸ್ ಎ ಹ್ಯಾಬಿಟ್. ಇಟ್ಸ್ ಎ ಕಂಡೀಷನ್ಡ್ ಹ್ಯಾಬಿಟ್. See, ಹೆಚ್ಚಿನವರಿಗೆ when you are young, before you till you passed MBBS, where you stressed, where you having anxiety, hardly anything, maybe to exams, but otherwise you are carefree because you didn't have any responsibilities then.
Yes. But once the responsibility comes, once you are married, once you have children, once you have parents to take care of, once you have to set up your houses, practice, stress will creep in. Yes. Unwanted thoughts will creep in. Yes. And there will be, your environment also will be different. ನಿಮ್ಮ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕೂಡ 4 ಜನ ನಿಮ್ಮ ಕಾಲು ಎಳಿಲಿಕ್ಕೆ ನೋಡ್ತಾ ಇರ್ತಾರೆ. Obviously ಎಲ್ಲ ಕಡೆ ಇರ್ತದೆ. Obviously ಎಲ್ಲ ಕಡೆ ಇರ್ತಾರೆ. ಸೊ ಇಂಥ ಪರಿಸ್ಥಿತಿ ಇರುವಾಗ, ಸೊ ಯು ಹ್ಯಾವ್ ಟು ಕಟ್ ಡೌನ್ ದೋಸ್ ಅನ್ವಾಂಟೆಡ್ ಥಿಂಕಿಂಗ್ಸ್. ಕಟ್ ಡೌನ್ ದ ನಾಯ್ಸ್. ಈಸ್ ದಿಸ್ ಸ್ಟ್ರೆಸ್ ರಿಯಲಿ ವರ್ತ್ ಅಂತ ನೀವು ಆಗಾಗ ಕೇಳ್ತಾ ಇರಬೇಕು ನಿಮ್ಮ. Is it worth it? Is it worth Is it? this stress worth it? Is it stress will have any impact of 6 months? Yeah. And best thing is to ignore the things and to condition your brain not to think. Not to react. ನಾವು ಅದಕ್ಕೆ ರೂಮಿನೇಷನ್ಸ್ ಅಂತ ಹೇಳ್ತೇವೆ, ರಿಪೀಟೆಡ್ ಥಿಂಕಿಂಗ್ of a bad incident. Our brain is wired like that. See, it is survival. Brain always thinks about the negative things rather than the positive things. You might have noticed in a day. Yes, yes. Yes. So what you didn't get, it thinks. What you have, it doesn't think. Granted, The thing is, you never think of your health because then it's all right. When you are diseased, then you think only about health then. Only about health then. ಅಲ್ವಾ? ಸೊ ವಾಟ್ ಯು ಹ್ಯಾವ್ ಯು ಡೋಂಟ್ ಥಿಂಕ್. ಸೊ ಹಾಗಿರುವಾಗ ಈ ಅನ್ವಾಂಟೆಡ್ ರೂಮಿನೇಷನ್ಸ್ನ ನಾವು ಕಟ್ ಡೌನ್ ಮಾಡಬೇಕು ಅಲ್ವಾ? ಆ್ಯಂಡ್ ವಿ ಹ್ಯಾವ್ ಟು ಸೆಟ್ ಪ್ರಾಪರ್ ಗೋಲ್ಸ್, ಪ್ರಾಪರ್ ಥಿಂಗ್ಸ್. ಸಿ ಇಟ್ಸ್ ಎ ಟೋಟಲ್ ಡಿಫರೆಂಟ್ ಡಿಸ್ಕಷನ್. ಡಿಸ್ಕಷನ್ ಇಟ್ಸ್ ಗುಡ್ ಫಾರ್ ಮೈ ಆಡಿಯನ್ಸ್ ಬಿಕಾಸ್ ನಾ ಹೆಲ್ತ್ ಅಲ್ಲಿ ನಾವು ಯಾವತ್ತು ಪ್ರಿವೆಂಟಿವ್ ಸ್ಟ್ರೋಕ್ ಆದ್ಮೇಲೆ ಅದನ್ನು ಥ್ರೋಂಬಸ್ ತೆಗೆಯೋದು ಬೇರೆ. ಈಗ ಬ್ರೈನ್ ಹೆಲ್ತ್ಗೆ ಪ್ರಿವೆಂಟಿವ್ ಆಗಿ ನಾವು ಎಕ್ಸರ್ಸೈಸ್ ಬಗ್ಗೆ ಮಾತಾಡಿದ್ವಿ, ಆನ್ಸೈಟಿ ಬಗ್ಗೆ ಮಾತಾಡಿದ್ವಿ. So sleep ಬಗ್ಗೆ I was coming to that next. You are only telling the answers now. ಇಲ್ಲ Sleep is very very important. 7 to 8 hours of sleep is very very essential. See, ನೀವು ಕಾರ್ ತಗೊಂಡಿದ್ದೀರಿ ಕುಶಲ್, ನೀವು 3 ತಿಂಗಳಿಗೊಮ್ಮೆ ಸರ್ವಿಸಿಗೆ ಕೊಡ್ತೀರಿ ಅಲ್ವಾ? ನೀವು ಸರ್ವಿಸಿಗೆ ಕೊಡೋದಿದ್ರೆ ಇಟ್ ವಿಲ್ ಬ್ರೇಕ್ ಡೌನ್ ಒನ್ ಡೇ. ಸೊ ಅವರ್ ಸರ್ವಿಸ್ ಇಸ್ ಎವ್ರಿ ಡೇ ಇನ್ ಸ್ಲೀಪ್. ಬ್ರೈನ್ ಸ್ಲೀಪ್ ಅಲ್ಲಿ ಬ್ರೈನ್ ಸರ್ವಿಸ್ ಆಗೋದಾ? ಇನ್ ಸ್ಲೀಪ್ ಯು ಸ್ಲೀಪ್, ಯುವರ್ ಬ್ರೈನ್ ಡಸಂಟ್ ಸ್ಲೀಪ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಿಪೇರಿ ವರ್ಕ್ ಅಲ್ಲಿ your the cognitive part of the brain sleeps, but your brain repairs. It forms new synapses. It forms memory stored in your sleep. Yes. ಟೆಂಪರರಿ ಮೆಮರಿ. ಹೌದು. ಈಗ ನನಗೆ ಟೆಂಪರರಿ ಇವತ್ತು ಯಾರೋ ಒಬ್ಬರ ಮೇಲೆ ಸಿಟ್ಟು ಬಂತು ನಂಗೆ, ಅದು ನಾಳೆ ಪರ್ಮನೆಂಟ್. ಈಗ ನಂಗೆ ಬೆಳಿಗ್ಗೆ ಹೌದು, ಬ್ರೈನ್ ರಿಮೆಂಬರ್ಸ್ ಓನ್ಲಿ ವಾಂಟೆಡ್ ಥಿಂಗ್ಸ್, ನಾಟ್ ದ ಅನ್ವಾಂಟೆಡ್ ಥಿಂಗ್ಸ್ or ones which are attributed to emotions and trauma. Suppose I asked you today what you did on your 14th birthday, you don't remember. But if I had slapped you on your 14th birthday, you will remember that. Remember for life. Remember for life. ಸೊ ಆ ಟ್ರಾಮಾ ಇದ್ರೆ, ಅಥವಾ ಆ ದಿವಸ ನಾನು ನಿಮಗೆ ಒಂದು ಮರ್ಸಿಡೀಸ್ ಬೆನ್ಸ್ ಕಾರ್ ತೆಗೆದು ಕೊಟ್ಟಿದ್ರೆ 14th ಬರ್ತ್ಡೇಗೆ, ಯು ವಿಲ್ ರಿಮೆಂಬರ್ ದಟ್. ಸೊ ಬ್ರೈನ್ ರಿಮೆಂಬರ್ಸ್ ವಾಟ್ ಈಸ್ ವಾಂಟೆಡ್ ಫಾರ್ ದಟ್. ಸೊ ದಟ್ ಆಲ್ ದೀಸ್ ರಿಮೆಂಬರೆನ್ಸ್ ಸೈನಾಪ್ಸಸ್ ಫಾರ್ಮೇಷನ್ ಹ್ಯಾಪನ್ಸ್ ಇನ್ ಸ್ಲೀಪ್. ಗ್ರೋತ್ ಹಾರ್ಮೋನ್ ನೀವು ಓದಿರ್ಬೋದು, ಫಿಸಿಯಾಲಜಿ ಸೆಕ್ರೆಟೆಡ್ ಇನ್ ಸ್ಲೀಪ್. Yes, because sleep ಸರಿ ಇಲ್ಲ ಅಂದ್ರೆ people who want to, all the celebrities who want to look good, they are more focused on sleeping. Sleep ಅಲ್ಲಿ ಎಲ್ಲ ಬ್ರೈನ್ ತರ ನಮ್ಮ ಇಡೀ ಬಾಡಿ ರಿಪೇರ್ ಆಗೋದು, ಬಾಡಿ ರಿಪೇರ್, ಸ್ಕಿನ್ ರಿಜುವಿನೇಷನ್, ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಸ್ಲೀಪ್. ಸೊ ಸ್ಲೀಪ್ ಇಸ್ ಮೋರ್ ಇಂಪಾರ್ಟೆಂಟ್. ನನ್ನ ತುಂಬಾ ಮಕ್ಕಳು ಬರ್ತಾರೆ ಮೈಗ್ರೇನ್, ಎಪಿಲೆಪ್ಸಿ ಆಗಿ. ಅವರಿಗೆ ನಾನು ಹೇಳೋದು ಒಂದೇ ಥಿಂಗ್ ಇಸ್, ದೇರ್ ಇಸ್ ಎ ಸ್ಟೂಡೆಂಟ್ ಹೂ ರೀಡ್ಸ್ ಫಾರ್ 20 hours and sleeps for 2 hours. There is another student who reads for 12 hours and sleeps for 12 hours. That person who has slept for 12 hours will do better in the exams tomorrow because he can recollect everything. The person has to slept for 2 hours will not recollect anything. Yes. Exam ಅಲ್ಲಿ ಇಂಟರ್ವ್ಯೂ ಆಗುವಾಗ ಬ್ಲಾಂಕ್ ಆಗೋದು ನೀವು ಕೇಳಿದ್ದೀರಾ? ಹೌದು. So you should never miss sleep. And it is not like 4 hours of sleep in the morning and 4 hours sleep in the morning. At stretch you should take 20 minutes because sleep ಅಲ್ಲಿ stages ಇದೆ. REM sleep ಇದೆ, NREM sleep ಇದೆ. NREM sleep ಅಲ್ಲಿ stage 1, 2, 3, 4 ಅದು ನೀವು ಹೋಗ್ಬೇಕು. ಆ 4th sleep ಹೋಗ್ಲಿಕ್ಕೆ ನಿಮಗೆ 4 to 6 hours ತಗೊಳ್ಬೇಕು. ಸೊ ನೀವು 2 hours ಬೆಳಿಗ್ಗೆ, 2 hours ಮಧ್ಯಾಹ್ನ, 2 hours ಅಂದ್ರೆ you will never reach the stage 4 sleep. ಆ ಡೀಪ್ ರಿಲ್ಯಾಕ್ಸೇಷನ್ ಬರೋದಿಲ್ಲ. ಸೊ ಐ ಆಲ್ವೇಸ್ ಟೆಲ್ ಮೈ ಪೇಷಂಟ್, ಡೋಂಟ್ ಸ್ಲೀಪ್ ಇನ್ ದ ಆಫ್ಟರ್ನೂನ್, ಸ್ಲೀಪ್ ಒನ್ಸ್ ಅರೌಂಡ್ 8 hours. ಸರ್, ವೈದ್ಯರಿಗೆ ಕಮ್ಯುನಿಕೇಶನ್ ಸ್ಕಿಲ್ಸು, ಮಾತಾಡೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂತೆ. ಒನ್ ಮೋರ್ ಥಿಂಗ್ ಐ ಗಾಟ್ ಟು ನೋ ಫ್ರಮ್ ಯುವರ್ ಬೆಟರ್ ಆಫ್, ಯು ಆರ್ ನಾಟ್ ಲಾಸ್ಟ್ ಕಂಟ್ರೋಲ್ ಆಫ್ ಯುವರ್ ಎಮೋಷನ್ಸ್. ಯು ನೆವರ್ ಗೆಟ್ ಆಂಗ್ರಿ. ಯು ಹ್ಯಾವ್ ದಿಸ್ ಕಂಪೋಷರ್ ಆಲ್ವೇಸ್. ನಿಮ್ಗೆ ಈ ಪರ್ಸನಾಲಿಟಿ ಈ ತರ ಡಿಫೈನ್ ಹಿಂಗಾಯ್ತು ಒಂದು. ಸೆಕೆಂಡ್ ಕ್ವಶನ್, ನಿಮ್ದು ಕಮ್ಯುನಿಕೇಶನ್ ಸ್ಕಿಲ್ಸ್, ಆಲ್ ದೋಸ್ ಥಿಂಗ್ಸ್, ಹೌ ಯು ಡೆವಲಪ್ಡ್ ಅಂತ ಹೇಳಿ. ನೀವು ಇಫ್ ಯು ಸ್ಪೀಕ್ ಟು ಮೈ ಸಿಬ್ಲಿಂಗ್ಸ್ ಆರ್ ಮೈ ಪೇರೆಂಟ್ಸ್ ಆರ್ ಮೈ ವೆರಿ ಅರ್ಲಿ ಚೈಲ್ಡ್ಹುಡ್ ಫ್ರೆಂಡ್ಸ್, ದೇ ವಿಲ್ ಟೆಲ್ ಯು ದಟ್ ಐ ವಾಸ್ ಅ ವೆರಿ ಇಮೋಷನಲ್ ಪರ್ಸನ್ at that time. Is it? I was a very emotional person. I used to even panic a lot. I used to get angry also a lot. If you remember my 1 to 6 Rotary School ಅಲ್ಲಿ ಓದಿದ, ಸುಳ್ಳಿದಲ್ಲಿ ಓದಿದ ಅವರನ್ನು ಕೇಳಿದರೆ they will not believe that I have become a doctor. ಹೊಡೆದಾಟ ಒಂದು ತಕ್ಕ ಮಟ್ಟಿಗೆ. ಸೊ ಸುಳ್ಯದ ಭಾಷೆ ಪೆಟ್ಟಿಸ್ಟ್. ಕರೆಕ್ಟ್. ಸೊ ದೇ ನಾಟ್, ಐ ಥಿಂಕ್ ಬೀಯಿಂಗ್ ಎ ಡಾಕ್ಟರ್ ಚೇಂಜ್ ಮೈ ಲೈಫ್. Okay. So
ಐ ಸಿ ಥಿಂಗ್ಸ್ ಇನ್ ಎ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಓಕೆ, ಈಗ ಒ ಪಿ ಡಿಗೆ ಬರುವ ಪೇಷಂಟ್ಸ್ ಅವರ ರಿಲೇಟಿವ್ಸ್ ಬೇರೆ ಥರನೇ ಇರ್ತಾರೆ, ಡೆಲ್ ಬಿ ಕಂಪೋಸ್ಡ್. ಐ ಸಿ ಯುಗೆ ಬಂದು ಅಡ್ಮಿಟ್ ಆಗೋರು ಬೇರೆ ಥರ ಇರ್ತಾರೆ. ಸೊ ಮೆನಿ ಆಫ್ ದೆಮ್ ವಿಲ್ ಬಿ ಆಂಗ್ರಿ, ದೇ ವಿಲ್ ಬಿ some to certain extent sometimes abusive. ನೀವು ಯೋಚನೆ ಮಾಡಿರ್ಬೋದು, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. Doubtful, suspicious. It is, you have to understand that it is their brain which is behaving like that, because there is a immediate stress on them. They are about to going to lose one of their near and dear relatives. ನೀವು ಅರ್ಥ ಮಾಡ್ಕೊಳ್ಬೇಕು ಅದನ್ನ. their point of view, you have to always put yourself in their shoes. Then you will realize that it is a grief reaction or a defense mechanism which is making do like that. So ಅವರನ್ನು ನೀವು ಆಗ ಡಿಫೆನ್ಸಿವ್ ಆಗಿ ನೀವು ಮಾತಾಡಬಾರ್ದು. ದಿಸ್ ಇಸ್ ಮೈ ಅಡ್ವೈಸ್ ಟು ದ ಯಂಗ್ ಡಾಕ್ಟರ್ಸ್. Do not confront them. Don't tell. absorb whatever they are telling. Absorb what they mention. Listen to them. ಪೇಷಂಟ್ ಬರ್ತಾರೆ, ಬದುಕಿದ್ರು ಬರ್ಬೋದು, ಸಾಯ್ತಾರ ಅದು ಗೊತ್ತಿಲ್ಲ, ಈ ಥರ ಆನ್ಸರ್ಸ್ ಕೊಡಬೇಡಿ, ದಯವಿಟ್ಟು ಕೊಡಬೇಡಿ. ಟೇಕ್ ಇಟ್. ಬದುಕ್ತಾರ ನನಗೆ ಗೊತ್ತಿಲ್ಲ, ಸಾಯ್ತಾರ ನನಗೆ ಗೊತ್ತಿಲ್ಲ, ನೀವು ಅದೇನು ಮಾಡಬೇಕು, ಅಲ್ಲಿ ಹೋಗಿ ಕೇಳಿ. ದಯವಿಟ್ಟು ಸಿ, ದೇ ಆರ್ ಜಸ್ಟ್ ಲೈಕ್ ಯು. They are human beings. Even if tomorrow if your relatives inside, you are standing outside, you will also be same anxious. You will be also same anxious. Talk with them. Spend some time at least in the beginning. Talk to them. Be on their side, not on the hospital side. See, when I see them, I try to be on their side. See, they should get the feeling that the doctor is fighting for us. ಹೌದು. It's not like we are fighting against doctor Ataran. ಅಲ್ಲ. See, it's a teamwork. And patients' relatives and the patient are on our side. See, when they realize that you are on their side, why they will fight with you? Yes, exactly. See, I never had any bad experience. Maybe 10 years in the beginning, maybe yes. I don't know, maybe. I never remember such any instance. But I always had good experience. ನೀವು ನೆನ್ಬಿಟ್ಕೊಳ್ಳಿ, ನನಗೆ ಇವತ್ತಿಗೂ ಡಾಕ್ಟರ್ಸ್ ಡೇಗೆ ವಿಶಸ್ ಕಳಿಸೋದು ಪೀಪಲ್ ಹೂ ಹ್ಯಾವ್ ಡೈಡ್ ಅಂಡರ್ ಮೀ. This is a great thing. ಸರಿಯಾಗಿ ಹೋದವರು ಮೇ ಬಿ 1%, 2% ಕಳಿಸ್ತಾರೆ. ಬಟ್ ಯಾರು ನನ್ನ ಕೈಯಲ್ಲಿ last breath ಅನ್ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಆಗಿ ತೀರಿ ಹೋಗಿದ್ದಾರೆ, ದೇ ಸೆಂಡ್ ಮಿ ಮೆಸೇಜಸ್. That is very important. They know that he fought hard ಅಂತ ಹೇಳಿ. And I understand. And I make sure that I fight hard. You make sure, very important. And you have to let them know also that you have fought hard. See, every doctor fight hard. I know. Every doctor fight hard. But the patient and their relatives also have to get a perception that you have fought for them. It is because of them you are there. And your rosy roti is because of them. They are our God. So if you don't fight for them. Sometimes ಈ ಎಮೋಷನಲ್ ಕನೆಕ್ಟ್ ಮತ್ತೆ ಇದು ಅರ್ಥ ಆಗಿಲ್ಲ ಅಂದ್ರೆ they should not feel that doctor is not on their team ಅಂತ. This is very dangerous ಅಲ್ಲ. ಇವತ್ತಿನ ದಿನ ಹೇಗಾಗ್ತದೆ ಅಂತ ಹೇಳಿದ್ರೆ ನಾನು ಯಾವತ್ತು ಹೇಳ್ತೇನೆ, see, I am on your team. I may lose. I may win. But I am going to do the best within my abilities, with all my intent, faith, dedication, so that the best thing comes out. You want tissue? It's a good thing. One minute. I want tissue. Maybe I'm a little emotional also. It's good. So it's not the heart, so it's the brain. You said I'm not emotional. See, I am emotional. It's like that. See, some instances when you sometimes I feel when you lost the patient, ಆವಾಗ ನೀವು ಹತ್ತಿರಲ್ಲ. Sometimes I think that time you will be stoned. You will be stoned. You are like a stone, basically. I think now what triggered an emotion is, I just remember a girl whom I lost. When I was talking, I remember a girl who was just a 20-year-old, mother of a 3-month-old child. She lost her autoimmune encephalitis. I just remember that. Couldn't do anything. It's a rare disease. You couldn't do anything. No, I did everything for her. She improved. Then later on she developed some other complications and she died. So I could remember that husband's face. Husband remembered that you fought hard. He comes even now to me. Even now he comes to me. The special bonding. Sometimes ನಮ್ಗೆ ಹೇಳಿದ್ರೆ sometimes ಯಾವುದೊಂದು ತುಂಬಾ ಪ್ರೀಮೇಚರ್ ಬೇಬಿ ನಾವು ರೆಸ್ಕ್ಯೂ ಮಾಡಿ ಕೊಟ್ಟಿರ್ತೀವಿ, ಆ ಮಗು 4 ವರ್ಷ 5. ಯಾವಾಗ ನಿಮ್ಮ ಪೇಷಂಟ್ ಪಾರ್ಟಿ ನಿಮ್ಮ ಕೈಯಿಂದ ಅನ್ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಆಗಿ ಅವರು ತಿರಿ ಹೋಗಿದ್ದಿರ್ಬೋದು ಅಥವಾ ಬೇರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿರ್ಬೋದು, ಯಾವಾಗ ಅವರ ರಿಲೇಟಿವ್ಸ್ ಮತ್ತೆ ಅವರು ನಿಮ್ಮ ಹತ್ರ ಬರೋದಿಲ್ವೋ, ದಟ್ ಮೀನ್ಸ್ ದೇ ಹ್ಯಾವ್ ಎ ಹೇಟ್ರೆಡ್ ಟವರ್ಡ್ಸ್ ಯು ಆರ್ ಎ ಥಿಂಗ್ಸ್ ಫಾರ್ ಯು. ದಟ್ಸ್ ಎನ್ ಇಂಡಿಕೇಶನ್ ದಟ್ ಯು ಹ್ಯಾವ್ ನಾಟ್
I'm not telling convince. You're not able- You're not transferred that emotion that you have cared for them and fought for them. ಯು ಕೇರ್ಡ್ ಅಂತ. Yeah. So I always tell in the first instant, see, I am on your team. Your team. I am with you, and I am fighting for you. This may be my profession, but we are on the same side. You're on the same side. 99% of them understand. Yes. 99.99% of them understand. ಸರಿ. But maybe 1%, maybe that happens everywhere.